ಕಡಿಮೆ ಮಾಡಿ. ಕೊರೋನಾ ಕಾಲದಲ್ಲಿ ಖಾಸಗಿ ಶಾಲೆಗಳಿಂದ ಸುಲಿಗೆ ನಡೀತಾ ಇದೆ. ಶಾಲೆಗಳ ಸುಲಿಗೆಯ ಬಗ್ಗೆ ಮೊತ್ತ ಮೊದಲು ಧ್ವನಿ ಎತ್ತಿದ್ದೆ ನ್ಯೂಸ್ 18 ಕನ್ನಡ. ಕಳೆದ ವಾರದಿಂದ ನಿರಂತರವಾಗಿ ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ಎಲ್ಲರಿಗಿಂತ ಮೊದಲು ಪೋಷಕರುಗಳು, ಸಾವಿರಾರು ಜನ ಪೋಷಕರು ಹಾಗೆಯೇ ತಜ್ಞರು ಇವರೆಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿದ್ದು ನ್ಯೂಸ್ 18 ಕನ್ನಡ. ಸಂಕಷ್ಟದ ಕಾಲದಲ್ಲಿ ಲಕ್ಷ ಲಕ್ಷ ಡೊನೇಷನ್ ಕೊಡೋದು ಹೇಗೆ? ಪೋಷಕರ ಆಗ್ರಹಕ್ಕೆ ವೇದಿಕೆ ಕಲ್ಪಿಸಿದೆ ನ್ಯೂಸ್ 18 ಕನ್ನಡ. ಕಳೆದ ಒಂದು ವಾರದಿಂದ ಆಲ್ರೆಡಿ ಶಾಲೆಯಿಂದ ಮೆಸೇಜ್ ಕಳಿಸಿದ್ದಾರೆ ಒಂದು ಫೀಸ್ ಕಟ್ಟೋದಕ್ಕೆ. ಕೊರೋನಾ ಕಾಲದಲ್ಲೂ ಸ್ಕೂಲ್ ಸುಲಿಗೆ ಮೊದಲು ದನಿ ಎತ್ತಿದ್ದೆ ನ್ಯೂಸ್ 18. ಶಾಲೆಗಳಿಂದ ಫೀಸ್ ಹೇಗೆ ಕಟ್ಟಬೇಕು, ಪ್ಲೀಸ್ ಫೀಸ್ ಕಡಿಮೆ ಮಾಡಿ. ಕಳೆದೊಂದು ವಾರದಿಂದ ನಿರಂತರ ಜನಾಭಿಪ್ರಾಯ. ಮಾನವೀಯತೆ ದೃಷ್ಟಿಕೋನದಿಂದ ಯೋಚನೆ ಮಾಡಬೇಕಾಗಿದೆ ಖಾಸಗಿ ಶಾಲೆ. ಎಲ್ಲರಿಗಿಂತ ಮೊದಲು ಪೋಷಕರ, ತಜ್ಞರ ಅಭಿಪ್ರಾಯ ಸಂಗ್ರಹ. ಈಗ ಎಲ್ಲರೂ ಆತಂಕಕ್ಕೊಳಗಾಗ್ತಾ ಇರುವಂತದ್ದು. ಯಾವುದೇ ರೀತಿಯ ಆತಂಕದ ತೀರ್ಮಾನಗಳು ಸರಿಯಲ್ಲ ಅಂತಕ್ಕಂಥದ್ದು. ಪ್ಲೀಸ್ ಫೀಸ್ ಕಡಿಮೆ ಮಾಡಿ. ಪೋಷಕರ ಆಗ್ರಹ, ನ್ಯೂಸ್ 18 ವೇದಿಕೆ. ವೀಕ್ಷಕರ, ನೀವು ಕೂಡ ಕರೆ ಮಾಡಬಹುದು. ಒಟ್ಟು ಸಮಾಜವಾಗಿ ನಾವು ನೀವು ಎಲ್ಲರೂ ಧ್ವನಿ ಎತ್ತಲೇಬೇಕಾಗಿರ್ತಕ್ಕಂಥ ಸಂದರ್ಭ ಇದು. ಈ ಸುಲಿಗೆ ಸರಿನಾ ಇಂಥ ಸಂಕಷ್ಟದ ಕಾಲದಲ್ಲಿ ಅಂತ? ಯಾಕೆ ಹೀಗಾಯ್ತು ಅಂತ ಬೆಳಗಿನಿಂದನೂ ಕೂಡ ನ್ಯೂಸ್ 18 ಕನ್ನಡ ಸಾಕಷ್ಟು ಆಯಾಮಗಳಲ್ಲಿ ಇದನ್ನ ಚರ್ಚೆ ಮಾಡಿದೆ. ನಮ್ಮ ಜೊತೆ RTE ಟಾಸ್ಕ್ ಫೋರ್ಸ್ ಸದಸ್ಯ ಆಗಿರ್ತಕ್ಕಂಥ ಸುಜಾತ ಅವರಿದ್ದಾರೆ. ಹಾಗೆಯೇ ವೀಕ್ಷಕರು, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಲೆಟ್ಸ್ ಗೋ ಟು ಸುಜಾತ. ಸುಜಾತ ಅವರೇ, ಕೊನೆಯದಾಗಿ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಗ್ಗೆ ಮಾತನಾಡ್ತಾ ಇದ್ವಿ. ಅಲ್ಲಿ ಪೋಷಕರ ಸ್ವಾತಂತ್ರ್ಯ, ಪೋಷಕರ ಆಯ್ಕೆಯ ಸ್ವಾತಂತ್ರ್ಯ ಮತ್ತು ಶಿಕ್ಷಣ ಹೀಗೆ ಇರಬೇಕು ಅಂತ ಸರ್ಕಾರಗಳು ಮಾತ್ರ ಡಿಸೈಡ್ ಮಾಡೋದಾಗ್ಬಿಟ್ರೆ ಎಲ್ಲೋ ಒಂದ್ ಕಡೆ ಪೋಷಕರ ಆಯ್ಕೆಯ ಸ್ವಾತಂತ್ರ್ಯ ಹೊರಟು ಹೋಗುತ್ತೆ. ಹಾಗಂತ ಪೋಷಕರ ಆಯ್ಕೆ ಅಂತ ಬಂದ್ರೆ ಖಾಸಗಿ ಶಾಲೆಗಳು ಈ ರೀತಿ ಸುಲಿಗೆ ಮಾಡ್ತಾ ಇದ್ದಾವೆ. ಸಿಕ್ಕಾಪಟ್ಟ ಫೀಸ್ ವೇರಿಯೇಷನ್ ಇದೆ ಅಂತ. ಇದಕ್ಕೆಲ್ಲ ಒಂದು ಮಧ್ಯಮ ಮಾರ್ಗ ಯಾವುದು? ಮಧ್ಯಮ ಮಾರ್ಗ ಅಂತ ಹೇಳಿದ್ರೆ ಸರ್ಕಾರನೇ ಕೂತ್ಕೊಂಡು ಪೋಷಕರ ಒಂದು ಒಪಿನಿಯನ್ ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆನಲ್ಲಿ ಕೂತು ಚರ್ಚೆ ನಡೆಸಿ ಯಾವ ರೀತಿ ಇದು 2020 ಇಟ್ ಹಸ್ ಬಿಕಮ್ ಒನ್ ಗುಡ್ ದಿಸ್ ಥಿಂಗ್ ಫಾರ್ ಮೆನಿ ಚೇಂಜಸ್. ಸೊ ಇದರಿಂದ ಸಾಕಷ್ಟು ಜನಗಳು ಇದರಲ್ಲಿ ಕಲ್ತಿದ್ದಾರೆ. ಈ ಪೀರಿಯಡ್ ಅನ್ನ ಉಪಯೋಗಿಸ್ಕೊಂಡು ಸದುಪಯೋಗ ಪಡಿಸ್ಕೊಂಡು ಇಲ್ಲಿ ಒಂದು ಯಾವ ರೀತಿ ಬದಲಾವಣೆ ನಮ್ಮ ಶಿಕ್ಷಣ ಇದ್ರಲ್ಲೂ ನಾವು ತರಬಹುದು ಅನ್ನೋದನ್ನ ಯೋಚನೆ ಮಾಡ್ಬೇಕು. ನೀವಾಗ್ಲೇ ಹೇಳ್ದಾಗೆ ಒಂದ್ ಸರ್ಕಾರ ಬರುತ್ತೆ ಹೋಗುತ್ತೆ, ಆದ್ರೆ ನಮ್ ಸರ್ಕಾರಿ ಶಾಲೆಗಳು ಎಲ್ಲಿದೆ ಅಲ್ಲೇ ಇದೆ. ನೀವು ಹೇಳಿದಾಗೆಲ್ಲ ಮುಚ್ಚೋಗ್ತಾ ಇದೆ ಹೊರತು ಅದ್ರಲ್ಲೂ ಯಾವ ರೀತಿಯಾದ ಚೇಂಜಸ್ ಇಲ್ಲ. ಸೊ ಸರ್ಕಾರಿ ಶಾಲೆಗಳಿಗೆ ಕೊಡ್ಬೇಕಾದಂತ ಸೌಲಭ್ಯಗಳು, ಇನ್ಫ್ರಾಸ್ಟ್ರಕ್ಚರ್ಸ್, ಮತ್ತೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂತ ಟೀಚರ್ಸ್, ಇದೆಲ್ಲವನ್ನ ಅವರು ಗಮನಿಸಿ ಅವರು ಇದು ಮಾಡಿದ್ರೆ ಸಾಕಷ್ಟು ಈ ಖಾಸಗಿ ಶಾಲೆಗಳದ್ದು ಒಂದು ಡಿಮ್ಯಾಂಡ್ ಕಡಿಮೆ ಆಗ್ತಾ ಬರುತ್ತೆ ಕ್ರಮೇಣವಾಗಿ. ಸೊ ಇದು ಒಂದು ಪಾಯಿಂಟ್. ಎರಡನೇದು, ಖಾಸಗಿ ಶಿಕ್ಷಣಗಳನ್ನ ಈಗ ಸಂಪೂರ್ಣವಾಗಿ ನಾವು ವ್ಯಾನಿಶ್ ಮಾಡಕ್ಕಂತೂ ಆಗಲ್ಲ. ಆ ಮಟ್ಟಿಗೆ ಬೆಳೆದ್ ನಿಂತಿದೆ ನಮ್ ದೇಶದಲ್ಲಿ. ಹಾಗೆ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳೆಲ್ಲ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ ಅಥವಾ ಬಿಲ್ಡರ್ಸ್ ಇಂಥವ್ರದೇ ಆಗಿರೋದ್ರಿಂದ ಇದನ್ನ ನಾವು ಕಂಪ್ಲೀಟ್ ತೆಗೆದ್ಬಿಟ್ಟು ಸರ್ಕಾರೇತರ ಶಾಲೆಗಳನ್ನೇ ಮಾಡ್ಬಿಡಿ ಅಂತ ಅದು ಇಟ್ ಇಸ್ ಅ ಡ್ರೀಮ್ ಅಷ್ಟೇನೆ. ಸೊ ಈವನ್ ನಾವು ಖಾಸಗಿ ಶಾಲೆಗಳಿದ್ರು ಅದಕ್ಕೆ ಒಂದು ಸೆಟ್ ರೂಲ್ಸ್ ಬರಬೇಕು. ವೆದರ್ ಇಟ್ ಇಸ್ ಎ ಫ್ರೀ ಸ್ಟ್ರಕ್ಚರ್ ಆರ್ ವೆದರ್ ಇಟ್ ಇಸ್ ಎ ಚೂಸಿಂಗ್ ದ ಆಪ್ಷನ್ಸ್. ನೀವು ಹೇಳಿದಾಗೆ ಪೇರೆಂಟ್ಸ್ ಬಿಡಿ, ಬಟ್ ಆದ್ರೆ ಈಗ ಆಯ್ತು ನೀವು CBSE ಸ್ಕೂಲ್, ICSE ಸ್ಕೂಲ್ ಅಂದಾಗ ಒಂದು ರೀತಿಯಾದ ಒಂದು ಫೀಸ್ ಸ್ಟ್ರಕ್ಚರ್. ಸೊ ಒಂದೇ CBSE ಅಥವಾ ICSE ತಗೊಂಡ್ರು ಒಂದು ಸ್ಕೂಲ್ ಅಲ್ಲಿರೋ ಫೀಸ್ ಸ್ಟ್ರಕ್ಚರ್ ಇನ್ನೊಂದು ಸ್ಕೂಲಿಗೂ ಅಜಗಜಾಂತರ ವ್ಯತ್ಯಾಸವಿರುತ್ತೆ. ಅವರು ಅದಕ್ಕೆ ರೀಸನ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇದೆಲ್ಲಾನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಸರ್ಕಾರ ಖಂಡಿತವಾಗ್ಲೂ ಒಂದು ನಿರ್ಧಾರವನ್ನ ತಗೊಂಡು ಈಗಲ್ಲದೆ ಇದ್ರು ಒಂದು ಕ್ರಮೇಣವಾಗಿ ಇದು ಒಂದು ಇವಾಗ ನಾವು ಫಸ್ಟ್ ಸ್ಟೆಪ್ ಇಟ್ಟಿದೀವಿ ಅಂತ ಹೇಳ್ಬೋದು. ಈ ಫಸ್ಟ್ ಸ್ಟೆಪ್ ಇಂದ ಮುಂದಕ್ಕೆ ಇದನ್ನ ಯಾವ ರೀತಿ ಬದಲಾವಣೆಗಳನ್ನ ಮಾಡಬಹುದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅನ್ನೋದನ್ನ ಸರ್ಕಾರ ಯೋಚನೆ ಮಾಡ್ಬೇಕು. ಹಾಗೆ ಇವತ್ತಿನ ಪರಿಸ್ಥಿತಿ ಸಮಸ್ಯೆಯನ್ನ ಹೇಗೆ ಬಗೆಹರಿಸೋದು ಅನ್ನೋದಾದ್ರೆ ಇದನ್ನ ಅವಾಗ್ಲೇ ನಾನು ಹೇಳಿದಾಗೆ ಸರ್ಕಾರ ಇದಕ್ಕೆ ಖಂಡಿತವಾಗ್ಲೂ ಮೀಡಿಯೇಟರ್ ಆಗಿ ಇವಾಗ ಕೆಲಸ ಮಾಡ್ಬೇಕು ಪೋಷಕರು ಮತ್ತೆ ಶಾಲೆ ಮಧ್ಯದಲ್ಲಿ. ಯಾವ ರೀತಿ ಅವರು ಫೀಸ್ ಅನ್ನ
ಕಲೆಕ್ಟ್ ಮಾಡಬೇಕು, ಎಷ್ಟು ಕಲೆಕ್ಟ್ ಮಾಡಬೇಕು, ಮತ್ತೆ ಅದಕ್ಕೆ ಮಂತ್ಲಿನ ಅಥವಾ ಕ್ವಾರ್ಟರ್ಲಿನ ಅವಕಾಶ ಪೇರೆಂಟ್ಸ್ ಗೆ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ರೈಟ್, ಧನ್ಯವಾದಗಳು ಸುಜಾತ ಅವರೇ ನ್ಯೂಸ್ 18 ಮಾತನಾಡಿದ್ದಕ್ಕೆ. ಇಲ್ಲಿ ಪ್ರಶ್ನೆ ಇರುವಂತದ್ದು ವೀಕ್ಷಕರೇ, ಬಹಳ ಬಹಳ ಕ್ಲಿಯರ್ ಆಗಿ ಪ್ರಶ್ನೆ ಇರುವಂತದ್ದು, ಖಾಸಗಿ ಶಾಲೆಗಳು ಶಿಕ್ಷಣವನ್ನ ಕೊಡ್ಲೇಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಕೇವಲ ಸರ್ಕಾರ ಮಾತ್ರ ಶಿಕ್ಷಣ ಕೊಡಬೇಕು ಅನ್ನೋದಷ್ಟೇ ಮಾಡೋದಕ್ಕೂ ಸಾಧ್ಯ ಇಲ್ಲ. ಖಾಸಗಿಯವರು ಅನೇಕ ಒಳ್ಳೆಯ ಶಾಲೆಗಳಿದ್ದಾವೆ. ಕೇವಲ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನೋ ಧ್ಯೇಯವನ್ನೇ ಉದ್ದೇಶವಾಗಿ ಇಟ್ಕೊಂಡು ನಡೆಸ್ತಾ ಇರ್ತಕ್ಕಂಥ ಅನೇಕ ಶಾಲೆಗಳಿದ್ದಾವೆ. ಮಿನಿಮಮ್ ಫೀಸ್ ತಗೊಂಡು ಅತ್ಯುತ್ತಮವಾದ ಶಿಕ್ಷಣ ಕೊಡ್ತಾ ಇರುವಂತಹ ಬೇಕಾದಷ್ಟು ಶಾಲೆಗಳಿದ್ದಾವೆ. ಆದರೆ ಶಿಕ್ಷಣ ಸುಲಿಗೆಗೆ ದಾರಿ ಆಗದಿರಲಿ, ಉದ್ಯಮಕ್ಕೆ ದಾರಿ ಆಗದಿರಲಿ. ಇವತ್ತು ಇವರು ನಾವೆಲ್ಲರೂ ಇಷ್ಟು ಯಾಕೆ ಬಡ್ಕೋತಾ ಇದ್ದೀವಿ ಖಾಸಗಿ ಶಾಲೆಗಳ ವಿರುದ್ಧ? ಒಂದು ವಿಲ್ಲನಿಶ್, ಒಂದು ನೆಗೆಟಿವ್ ಆಗಿರ್ತಕ್ಕಂಥ ಅಭಿಪ್ರಾಯ ಯಾಕಿದೆ ಅಂತಂದ್ರೆ ಸುಲಿಗೆ ಮಾಡ್ತಾರೆ ಅನ್ನೋ ಕಾರಣದಿಂದಾಗಿ. ಹಾಗಾಗಿ ಪೋಷಕರಲ್ಲಿ ಈ ತರ ಭಾವನೆ ಇದೆಯಾ ಹೊರತು ಖಾಸಗಿಯವರು ಶಿಕ್ಷಣ ಕೊಡ್ಲೇಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಹುಬ್ಬಳ್ಳಿಯಿಂದ ನಮ್ಮ ಜೊತೆ ದೀಪಾಲಿ ಅವರಿದ್ದಾರೆ. ದೀಪಾಲಿ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಖಾಸಗಿ ಅವರು ಶಿಕ್ಷಣ ಕೊಡ್ಲೇಬಾರ್ದು ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ಒಂಥರ 90,000 ಒಬ್ರು ಒಂದನೇ ಕ್ಲಾಸ್ಗೆ 90,000 ಫೀಸ್ ಅಂತ ಒಂದು ಖಾಸಗಿ ಶಾಲೆನಲ್ಲಿ. ಏನ್ ಹೇಳ್ಬೇಕಿದಕ್ಕೆ? ಇಷ್ಟೊಂದು ಫೀಸ್ ಸ್ಟ್ರಕ್ಚರ್, ಇಷ್ಟೊಂದು ದುಡ್ಡು ಕೊಡ್ಬೇಕಾ ಒಂದನೇ ಕ್ಲಾಸಿಗೆ ಹೋಗೋದಕ್ಕೆ ಅಂತ ಏನ್ ಹೇಳೋಕ್ ಬಯಸ್ತೀರಿ? ನಿಮ್ಮ ಅನುಭವ ಏನಿದೆ? ನಮ್ಮ ದೇಶದಲ್ಲಿ ಈ ಥರ ಪಾಪ್ಯುಲೇಷನ್ ಇರೋದ್ರಿಂದ ಬರೀ ಗೌರ್ಮೆಂಟ್ ಸ್ಕೂಲ್ ಅಷ್ಟೇ ಸಾಕಾಗೋದಿಲ್ಲ. ವಿ ನೀಡ್ ಪ್ರೈವೇಟ್ ಸ್ಕೂಲ್ಸ್. ಆದರೆ ಅವರು ಅದರದ್ದು ಡಿಸ್ಅಡ್ವಾಂಟೇಜಸ್ ಎಲ್ಲ ತಗೋಬಾರ್ದು. ಈ ಥರ ಫೀಸ್ ಎಲ್ಲ ಇಟ್ಟರೆ ಇಟ್ ಈಸ್ ರಿಯಲಿ ರಿಡಿಕ್ಯುಲಸ್. ಯಾಕೆಂದರೆ ಎಲ್ಲರಿಗೂ ಆ ಥರ ಅಫೋರ್ಡ್ ಆಗೋದಲ್ಲ. ಈಗ ಮಹಾಮಾರಿ ಬಂದಿದ್ದರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕೋಪ್ ಅಪ್. ಯಾಕೆಂದರೆ ಇಷ್ಟು ನಮಗೆ ಎಕ್ಸ್ಪೆನ್ಸ್ ಇದೆ ಬೇರೆ ಎಲ್ಲ. ಆಮೇಲೆ ಹೆಲ್ತ್ ಫ್ರಂಟಲ್ಲಿನೂ ಕೂಡ ಎಲ್ಲ ಇನ್ಮೇಲೆ ಜಾಸ್ತಿ ಖರ್ಚಾಗುತ್ತೆ. ಸೊ ಇನ್ ದಿಸ್ ಸಿಚುವೇಶನ್ ಮಕ್ಕಳ ಎಜುಕೇಷನ್ಗೆ ಈ ಥರ ಇನ್ವೆಸ್ಟ್ಮೆಂಟ್ ಸಾಧ್ಯ ಆಗೋದಿಲ್ಲ. ಸೊ ಅವರು ಕನ್ಸಿಡರ್ ಮಾಡಬೇಕು. ಆದ್ರೆ ನಮ್ಮ ದೇಶದಲ್ಲಿ ಏನಿದೆ ಅಂದ್ರೆ ಬೇರೆ ಬೇರೆ ವರ್ಗ, ಈಗ ಮಧ್ಯಮ ವರ್ಗ ಅಫೋರ್ಡ್ ಮಾಡಕ್ ಆಗಿಲ್ಲ ಆದ್ರೂ ರಿಚ್ ಕ್ಲಾಸ್ ಎಲ್ಲರೂ ಅಫೋರ್ಡ್ ಮಾಡ್ತಾ ಇದ್ದಾರೆ. ಅವರ ಟ್ಯೂಷನ್ಸ್ ಕೂಡ ತಗೋತಾ ಇದ್ದಾರೆ, ಅವರ ಪ್ರೈವೇಟ್ ಸ್ಕೂಲ್ಗೆ ಫೀಸ್ ಕೂಡ ಕೊಡ್ತಾರೆ. ಅದರಿಂದ ಎರಡು ಬಳಿತಾ ಇದೆ. ಬಟ್ ಮೇ ಬಿ ನೆಕ್ಸ್ಟ್ ಟೈಮ್ ಲೈಕ್ ಫಾರಿನ್ ಕಂಟ್ರೀಸ್ ನಮ್ಮ ಕಡೆ ಈಕ್ವಾಲಿಟಿ ಆಗ್ಬಿಡುತ್ತೆ. ಎಲ್ಲಾ ಸ್ಕೂಲ್ ಗವರ್ಮೆಂಟ್ ಬೇಸ್ ಆಗ್ಬಿಟ್ರೆ ಫೀಸ್ ಎಲ್ಲಾರ್ಗೂ ಸೇಮ್, ಎಲ್ಲಾರ್ಗೂ ಆಲ್ಮೋಸ್ಟ್ ಫ್ರೀನೇ ಮಾಡ್ಬಿಡ್ತಾರೆ ಅವ್ರ ಬೇರೆ ದೇಶದಲ್ಲಿ. ಆ ತರ ಮಾಡ್ಬೋದು. ರೈಟ್, ಬಹಳ ಒಂದು ಮೌಲ್ಯಯುತವಾದಂತಹ ವಿಚಾರ, ಇಡೀ ಸಮಾಜ ಕಟ್ಟುವಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಇದು. ಇದನ್ನ ಸರ್ಕಾರ ಗಮನಿಸುತ್ತಾ? ನಮ್ ಜೊತೆ ಕಿರಣ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಕಿರಣ್ ಅವರೇ, ಬೆಂಗಳೂರಿನಿಂದನಾ? ಹೌದು ಮೇಡಮ್. ಹೇಳಿ, ಏನ್ ಹೇಳ್ತೀರಿ? ಮೇಡಮ್, ನಾನು ಈಗ ಹಾಸನಿಂದ ನಮ್ಮ ಫಾದರ್ ನೋಡ್ಕೊಂತಿದ್ದೆ, 2 ಮಕ್ಕಳು ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದೀನಿ. ಈಗ ಅಡ್ಮಿಷನ್ ಮಾಡಕ್ ಹೋಗ್ಬೇಕು. ಅವ್ರು ತುಂಬಾ ಕಾಸ್ಟ್ಲಿ ಕೇಳ್ತಿದ್ದಾರೆ. ಏನ್ ಮಾಡೋದು ಮೇಡಮ್? ಜಾಸ್ತಿ ಕೇಳ್ತಾ ಇದಾರ ರೆಗ್ಯುಲರ್ ಗಿಂತ? ಹೌದು ಮೇಡಮ್. ಎಷ್ಟಿದೆ ಫೀಸು? ಏನ್ ಕ್ಲಾಸ್ ಓದ್ತಾ ಇದಾರೆ ಮಕ್ಕಳು? ಒಬ್ಳು ಬಂದ್ಬಿಟ್ಟು 2nd ಸ್ಟ್ಯಾಂಡರ್ಡ್, ಇನ್ನೊಬ್ಬ 8th ಮೇಡಮ್. ಏನ್ ಫೀಸ್ ಕೇಳ್ತಾ ಇದಾರೆ? ಒಬ್ರು ಇದು ಅಡ್ಮಿಷನ್ ಬಂದ್ಬಿಟ್ಟು 30 ಮತ್ತೆ ಮಂತ್ಲಿ ಫೀಸ್ 3,000. ಏನ್ ಮಾಡೋದು ಮೇಡಮ್? ನಾವು PhD ಇಟ್ಕೊಂಡಿದೀವಿ, ತುಂಬಾ ಕಷ್ಟ ಇದೆ. ಓಕೆ, ಸೊ ಇದೇ ವಿಚಾರಕ್ಕಾಗಿಯೇ ನ್ಯೂಸ್ 18 ಕನ್ನಡ ಪೋಷಕರಿಗೆ ಧ್ವನಿ ಆಗ್ತಾ ಇದೆ ರಾಜ್ಯಾದ್ಯಂತ. ಕಿರಣ್ ಅವರೇ, ನಿಜವಾಗ್ಲೂ ನಿಮ್ಮ ಹಾಗೇನೆ ಲಕ್ಷಾಂತರ ಜನ ಪೋಷಕರು ಇದೇ ಕಷ್ಟನ ಎದುರಿಸ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಕಿರಣ್ ಅವರೇ? ನನಗೆ ಫೀಸ್ ಕಟ್ಟಕ್ಕೂ ನಾನು ಬಂದ್ಬಿಟ್ಟು ಟೀ ಶಾಪ್ ಇಟ್ಕೊಂಡಿರೋದು 4 ತಿಂಗಳಾಯ್ತು. ನನಗೆ ಬಿಸ್ನೆಸ್ ಇಲ್ಲ. ಫಸ್ಟ್ ಅಲ್ಲಿ ಅರಳಿ ಹಾಸನದಲ್ಲಿ ಅರಳಿ ಬಿಟ್ಟಿದ್ದೆ. ನನ್ನ ಮಕ್ಕಳನ್ನ ಇಬ್ಬರು ಓದಿಸ್ತಾ ಇದ್ರು ನಮ್ಮ ತಂದೆ ತಾಯಿಯವರು. ಅವ್ರಿಗೂ ಸ್ವಲ್ಪ ಏಜ್ ಆಗಿದೆ. ಈಗ ಕಷ್ಟ ಬಂದ್ಬಿಟ್ಟಿದೀನಿ. ಈಗ TC ತಗೊಳಕ್ಕೂ ಕಷ್ಟ ಆಗ್ತಾ ಇದೆ. ಈಗ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ ಮಕ್ಳು, ಇಲ್ಲೇ ನನ್ನ ಹತ್ರ ಎಲ್ಲ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಈಗ 3 ತಿಂಗಳಾಯ್ತು, ಬಿಸ್ನೆಸ್ ಬೇರೆ ಇಲ್ಲ. ಸೊ ನಿಮ್ಗೇನ್ ಅನ್ಸುತ್ತೆ? ಖಾಸಗಿ ಶಾಲೆಗೆ ಸೇರಿಸ್ಬೇಕಾ ಅಥವಾ ಸರ್ಕಾರ ಇದಕ್ಕೆ ಏನಾದ್ರು ಮಾಡ್ಬೇಕಾ? ನಿಮ್ಗೆ ಮೇಡಮ್, ಒಬ್ಬ ಮಗಳನ್ನ ಮಾತ್ರ ಇಲ್ಲೇ ಪಕ್ಕದ ಗವರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ. ಯಾಕೆಂದ್ರೆ ಈಗ ಹೆಂಗೆ 100 ದಿವಸ ಸ್ಕೂಲ್ ಅಂತ ನಡೆಸ್ಬೇಕು ಅಂತ ಬರ್ತಾ ಇದೆಯಲ್ಲ, ಅದ್ರಲ್ಲಿ ರಜಾ ಗಿಜಾ ಕಳೆದು ಏನ್ ಅಮ್ಮಮ್ಮ ಅಂದ್ರೆ ಒಂದು 50 ದಿವಸ ನಡೆಸ್ಬೋದು. ಗವರ್ಮೆಂಟ್ ಸ್ಕೂಲ್ ಆದ್ರೆ ಸ್ವಲ್ಪ ಫೆಸಿಲಿಟಿ ಕೊಡ್ತಾರೆ ಅನ್ನಿಸ್ತಾ ಇದೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಮಕ್ಳಿಗೆಲ್ಲ. ಮಗನ್ ಮಾತ್ರ ಇಲ್ಲಿ ಯಾವ್ದು ಹತ್ರದಲ್ಲಿ ಯಾವ್ದು ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ರೈಟ್, ಧನ್ಯವಾದಗಳು ಕಿರಣ್ ಅವರೇ ನ್ಯೂಸ್ 18 ಮಾತನಾಡಿದಕ್ಕೆ. ಇಂಥ ಪಾಪ ನೋಡಿ, ಎಷ್ಟು ಜಿನ್ವೈನ್ ಆಗಿ, ಎಷ್ಟು ಸಹಜವಾದಂತ ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಾ? ಮೈಸೂರಿನಿಂದ ವೆಂಕಟೇಶ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ವೆಂಕಟೇಶ್ ಅವರೇ, ಮಾತನಾಡಿ. ಮೇಡಮ್ ನಮಸ್ಕಾರ.
ಮೇಡಮ್ ಈ ಫೀಸ್ ಎಲ್ಲ ಜಾಸ್ತಿ ಮಾಡೋ ಕಾರಣ ಈ ಸರ್ಕಾರದವರು ಮೇಡಮ್. ಅವ್ರ ಅನುಮತಿ ಕೊಡ್ಬೇಕಾದ್ರೆ ಈ ಫೀಸ್ ಫಿಕ್ಸ್ ಮಾಡ್ಬೇಕು ಅಂತ ಅವರು ಇದ್ ಮಾಡ್ಬೇಕು ತಾನೆ ಅವರು. ಒಂದ್ ಹೋಟ್ಲಿಗೆ ಹೋದ್ರೆ ಒಂದ್ ದೋಸೆಗೆ 30 ರೂಪಾಯಿ ಅಂತೆಲ್ಲ ಹಾಕ್ತಾರೆ ಬೋರ್ಡು. ಇಷ್ಟೇ ತಗೋಬೇಕು ಅಂತ ಇದ್ ಮಾಡಿದ್ರೆ ಇವ್ರಿಗೆ ಯಾಕೆ ಮಾಡ್ತಾ ಇಲ್ಲ ಹೇಳಿ ಮೇಡಮ್. ಅದನ್ನ ಮಾನಿಟರ್ ಸರ್ಕಾರನೇ ಕಾರಣ. ಇದು ಫೀಸ್ ಜಾಸ್ತಿ ಮಾಡಕ್ಕೆ ಇವರು ಖಾಸಗಿ ಅವರೆಲ್ಲ ಸರ್ಕಾರನೇ ಕಾರಣ ಮೇಡಮ್. ಯಾರು ಕಾರಣ ಅಲ್ಲ. ಅವ್ರ ಅನುಮತಿ ಇಲ್ಲದೆ ಅವ್ರ ಫೀಸ್ ಅಷ್ಟೊಂದು ಫೀಸ್ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿಸ್ಕೊತಾರಲ್ಲ, ಹೆಂಗ್ ಕಟ್ಟಿಸ್ಕೊತಾರೆ? ಸೊ ಸರ್ಕಾರ ಇನ್ನಷ್ಟು ಕಂಟ್ರೋಲ್ ತಗೋಬೇಕು ಖಾಸಗಿ ಶಾಲೆಗಳ. ಹೌದು ಮೇಡಮ್, ಸರ್ಕಾರ ಒಂದ್ ಪರ್ಮಿಷನ್ ಕೊಡ್ಬೇಕಾದ್ರೆ ಇಷ್ಟು ಫೀಸ್ ತಗೋಬೇಕು ಮಕ್ಕಳಿಂದ ಅಂತ ಒಂದ್ ಕಂಡೀಷನ್ ಹಾಕಿ ಪರ್ಮಿಷನ್ ಕೊಡ್ಬೇಕು. ಅದ್ ಬಿಟ್ಬಿಟ್ಟು ಅವ್ರಿಗೆ ಇಷ್ಟ ಬಂದಂಗೆ ಪರ್ಮಿಷನ್ ಕೊಡೋದು, ಅವ್ರಿಗೆ ಇಷ್ಟ ಬಂದಂಗೆ ಇದ್ ಮಾಡೋದು ಮಾಡಿದ್ರೆ ಅವ್ರಿಗೆ ಇಷ್ಟ ಬಂದಂಗೆ ತಗೋತಾರೆ ಮೇಡಮ್. ಖಂಡಿತವಾಗ್ಲು ವೆಂಕಟೇಶ್ ಅವರೇ, ಬಹಳ ಆಳವಾಗಿದೆ ಇದು ವಿಚಾರ. ಇದರಲ್ಲಿ ಹೆಚ್ಚಿನ ರಾಜಕಾರಣಿಗಳದ್ದು ಖಾಸಗಿ ಶಾಲೆಗಳಿದ್ದಾವೆ. ಯಾರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದೇ ಡೌಟ್ ಅನ್ನೋಷ್ಟರ ಮಟ್ಟಿಗಿದೆ ಇದು ವಿಚಾರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ನ್ಯೂಸ್ 18 ಮಾತನಾಡಿದ್ದಕ್ಕೆ. ಹಾಗೇನೆ ಚೈತ್ರ ಅಂತ ಚಿತ್ರದುರ್ಗದಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರಮ್ಮ. ನಮಸ್ತೆ ಮೇಡಮ್. ಹೇಳಿ. ಹಲೋ. ಹೇಳಿ ಚೈತ್ರ ಅವರೇ. ಹಲೋ ಮೇಡಮ್, ನಮ್ಗೇನು ಇದು ಈ ವಿಚಾರದಿಂದ ನಿಮ್ ಟಿವಿ ಹಲೋ ನ್ಯೂಸ್ 18 ನಲ್ಲಿ ಈ ಪ್ರೋಗ್ರಾಮ್ ಮಾಡ್ತಿರೋ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಮೇಡಮ್. ಓಕೆ, ಸಂತೋಷ. ನಮ್ಮಂತ ಪೋಷಕರು, ಮಧ್ಯಮ ವರ್ಗದವರು, ಹಿಂದುಳಿದವರು ಎಲ್ಲರಿಗೂ ಮಕ್ಕಳನ್ನ ಒಳ್ಳೆ ಶಿಕ್ಷಣ ಕೊಡ್ಬೇಕು ಅಂತ ಆಸೆ ಪಡೋದ್ ತಪ್ಪ ನಾವು? ಖಂಡಿತ ತಪ್ಪಲ್ಲ. ಎಲ್ಲಾ ಮಕ್ಳಿಗೂ ನಮ್ಮಂತೆ ಆಗ್ಬಾರ್ದು, ಸಮಾಜಕ್ಕೊಂದ್ ಏನಾದ್ರು ಮಕ್ಳು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಮಾತ್ರ ನಾವು ಮಕ್ಳನ್ನ ಶಿಕ್ಷಣ ಕೊಡಕ್ ಇಷ್ಟ ಪಡ್ತೀವಿ. ಅದನ್ನೇ ಇವರು ಸುಲಿಗೆ ಟೈಪ್ ಇದ್ ಮಾಡ್ಬಿಟ್ರೆ ನಾವ್ ಹೆಂಗೆ ಶಿಕ್ಷಣ ಕೊಡ್ಸಕ್ಕಾಗುತ್ತೆ ಹೇಳಿ ಮೇಡಮ್? ನಿಮ್ಮ ಕನಸುಗಳನ್ನ ಸರ್ಕಾರ ಮಾರಾಟಕ್ಕಿಟ್ಟಿದೆ ಅಥವಾ ನಿಮ್ಮ ಕನಸುಗಳನ್ನ ಮಾರಾಟಕ್ಕೆ ಬಳಸಿಕೊಳ್ತಾ ಇದ್ದಾರೆ, ಸುಲಿಗೆ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅಂತ ಅಲ್ವಾ? ಹೌದು ಮೇಡಮ್, ನಾನ್ ಹೇಳೋದೇನಂದ್ರೆ ಇಲ್ಲಿ ಸ್ಕೂಲ್ಗಳು ಇರೋದೆಲ್ಲ ದೊಡ್ಡ ಇದ್ದಂತವ್ರೇ ಸ್ಕೂಲ್ ನ ನಡೆಸ್ತಾ ಇರೋದು. ತುಂಬಾ ಎಲ್ಲ ಕೋಟಿ ದುಡ್ಡು ಇರೋರು, ಆಸ್ತಿ ಮಾಡ್ಕೊಂಡಿರೋರೇ ಸ್ಕೂಲ್ ನಡೆಸೋದು. ಮಧ್ಯಮ ಜನಗಳು ಸ್ಕೂಲ್ ನಡ್ಸಕ್ ಆಗಲ್ಲ. ಖಂಡಿತ. ಹೌದಾ? ಇಷ್ಟು ವರ್ಷ ನಾವು ಸ್ಕೂಲ್ ಫೀಸ್ ಕಟ್ಟಿದೀವಿ, ಕಟ್ಟಲ್ಲ ಅಂತ ಮಾತ್ರ ನಾವು ಇಷ್ಟು ವರ್ಷ ಹೇಳೇ ಇಲ್ಲ. ಈ ಕರೋನಾ ಇದ್ರಿಂದ ಬಂದಿರೋದ್ರಿಂದ ಪ್ರಾಬ್ಲಮ್ ಆಗಿದೆ ಪೋಷಕರಿಗೆ. ಹೌದಾ? ಈ ಒಂದು ವರ್ಷ ಯಾಕೆ ಅವರು ಕಮ್ಮಿ ಮಾಡ್ಬಾರ್ದು? ಏನ್ ಓದ್ತಾ ಇದ್ದಾರೆ ಚೈತ್ರ ಅವ್ರೆ ಮಕ್ಕಳು? ಒಬ್ಳು ಈಗ 2nd PUC ಒಬ್ಳು ಓದ್ತಾ ಇದ್ದಾರೆ ಮೇಡಮ್. ಒಬ್ಳು 10th CBSE ಎಕ್ಸಾಮ್ ಬರ್ತಿದೆ. ಬಟ್ಟೆ ಕಟ್ಟಿ ಫೀಸ್ ಕಟ್ಟಿರ್ತೀರಾ ಅಲ್ವಾ ಇಷ್ಟು? ಹೌದು. ಒಬ್ಬ ಮಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಚಿನ್ನ ಆಡ ಇಟ್ಟು ಏನೇನೋ ಮಾಡಿ. ಹೌದು ಮೇಡಮ್, ನಮ್ಮ ಮನೇಲಿ ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ಸರಿ ನಾವು ಸರ ಕೂಡ ನಮ್ಮ ಫೀಸ್ಗೋಸ್ಕರನೇ ಅಡವಿಟ್ಟು ಕಟ್ಟಿದೀವಿ ಮೇಡಮ್. ನಾವು ಅದನ್ನ ಹೇಳ್ಕೊಳಕ್ ಆಗುತ್ತಾ? ಇಷ್ಟು ವರ್ಷ ನಾವು ಅವ್ರಿಗೆ ಹೋಗ್ಬಿಟ್ಟು ಕಮ್ಮಿ ಮಾಡಿ ಅಂತಾನು ನಾವ್ ಹೇಳಿಲ್ಲ. ಮಕ್ಳಿಗೆ ಶಿಕ್ಷಣ ಕೊಟ್ರೆ ಸಾಕಲ್ಲ, ನಮ್ಮ ಮಕ್ಳು ಚೆನ್ನಾಗ್ ಓದಿದ್ರೆ ಸಾಕಲ್ಲ, ನಮ್ಮಷ್ಟು ಕಷ್ಟ ಪಡ್ಬಾರ್ದಲ್ಲ ಅಂತ ಹೇಳಿ ನಾವ್ ಇಷ್ಟು ವರ್ಷ ಕಟ್ಟಿದೀವಿ. ಇದೊಂದು ವರ್ಷ ಅವ್ರು ಯಾಕೆ ಇದನ್ನ ತಡಿಬಾರ್ದು? ಯಾಕೆ ಅವ್ರಿಗೆ ಮನಸ್ಸಿಗೆ ಬರ್ತಾ ಇಲ್ಲ ಅನ್ನೋದು ನಮ್ದು. ನೋಡಿ ಪಾಪ ನಿಮ್ಮಂತ ಸಹೃದಯಿ ಹೆಣ್ಮಕ್ಳು ಕೈ ಮುಗಿದು ಕೇಳ್ಕೋಬೇಕು ಖಾಸಗಿ ಶಾಲೆಗಳನ್ನ, ಕೈ ಮುಗಿತೀವಿ ದಯವಿಟ್ಟು ಫೀಸ್ ಕಡಿಮೆ ಮಾಡಿ ಅಂತ. ಎಂತ ಕ್ರೂರತೆಗೆ ತಳ್ಳಿದಾರಲ್ಲ ಇವರು. ಮಕ್ಕಳು 90% ಹಂಗೆ ಓದ್ತಾ ಇದಾರೆ ಅಂತ ಒಂದ್ ಕಡೆ ಸಂತೋಷ ಆದ್ರೆ, ನಾವ್ ಒಂದ್ ಕಡೆ ಏನ್ ಕೇಳ್ತೀವಿ ಗೊತ್ತಾ ಮೇಡಮ್ ಸರ್ಕಾರನ? ನೀವೇ ಒಳ್ಳೆ ಶಿಕ್ಷಣ ಕೊಟ್ಬಿಡಿ ನಮ್ಗೆ. ನಾವೆಲ್ಲ ಪೋಷಕರು ಬಂದ್ಬಿಟ್ಟು ನಾವು ಗವರ್ಮೆಂಟ್ ಸ್ಕೂಲ್ಗೆ ಹಾಕ್ಬಿಡ್ತೀವಿ. ನಮಗೆ ಬೇಕಾಗಿರೋದು ಒಳ್ಳೆ ಶಿಕ್ಷಣ ಅಷ್ಟೇ. ಕೇಳಿಸ್ಕೊಳ್ಳಿ, ಸರ್ಕಾರ ಕೇಳಿಸ್ಕೊಳ್ಳಿ, ಏನ್ ಮಾಡ್ತಿರ್ತಾರೆ ಈಗ ಕರೋನಾ ಕಾಲದಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ ನಿಮ್ಮಂತವ್ರ. ಹೌದು, ನಮಗೆ ಒಳ್ಳೆ ಶಿಕ್ಷಣ ಕೊಡಿ. ನಮಗೆ ಬೇಕಾಗಿರೋದು ಮಕ್ಳು ವಿದ್ಯಾಭ್ಯಾಸ ಚೆನ್ನಾಗಾಗ್ಬೇಕು. ನಾವು ಫಾರಿನ್ ಅಲ್ಲಿ ಓದ್ಸಕ್ ಆಗಲ್ಲ, ಹೌದಾ? ಬೇರೆ ರಾಜ್ಯದಲ್ಲಿ ಎಲ್ಲೋ ದೊಡ್ಡ ಸ್ಕೂಲ್ಗೆ ಓದ್ಸಕ್ ಆಗಲ್ಲ, ಇದ್ದೂರಲ್ಲೇ ನಾವೇನೋ ಓದಿಸ್ಬೇಕು. ಯಾವ ರಾಜಕಾರಣಿಗಳ ಮಕ್ಕಳು, ಯಾವ ಸರ್ಕಾರದವರ ಮಕ್ಕಳು ಅಥವಾ ಇನ್ಯಾರೋ ಮೇಲ್ವರ್ಗದವ್ರ ಮಕ್ಕಳಿಗೆ ಈ ಸಮಸ್ಯೆ ಆಗಿರಲ್ಲ ಅಲ್ವಾ ಚೈತ್ರ? ನಿಮ್ಮಂತ ಮಧ್ಯಮ ವರ್ಗದವ್ರು, ಕೆಳವರ್ಗದವ್ರೆ ಈ ತರ ಸಫರ್ ಆಗೋದು. ಹೌದು ಮೇಡಮ್, ನಮ್ಗೆ ಗವರ್ಮೆಂಟ್ ಸ್ಕೂಲ್ ಮೇಲೆ ನಮ್ಗೆ ಪ್ರೀತಿ ಇದೆ, ವಿಶ್ವಾಸ. ನಾವು ಓದಿರೋದು ಗವರ್ಮೆಂಟ್ ಸ್ಕೂಲ್. ಆದ್ರೆ ಈಗಿನ ಎಜುಕೇಶನ್ಗೂ ಹಿಂದೆ ಇರೋ ಎಜುಕೇಶನ್ ತುಂಬಾ ಗವರ್ಮೆಂಟ್ ಸ್ಕೂಲ್ಗೂ ಖಾಸಗಿ ಸ್ಕೂಲ್ಗೂ ಹೋಲ್ಸಿದ್ರೆ ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್. ಇದನ್ನ ಶಿಕ್ಷಣ ಸಚಿವರು ಅರ್ಥ ಮಾಡ್ಕೊಂಡು ಒಳ್ಳೆ ಶಿಕ್ಷಕರನ್ನ ಅಲ್ಲಿ ನೇಮಿಸ್ಬಿಟ್ಟು ಮಕ್ಕಳಿಗೆ ಒಳ್ಳೆ ಉತ್ಕೃಷ್ಟವಾದ ಒಂದು ಶಿಕ್ಷಣ ಕೊಡ್ಬೇಕು ಅಂತ ನಮ್ಮ ಆಸೆ ಮೇಡಮ್. ನಮಗೆ ಇದು ಖಾಸಗಿನೇ ಬೇಡ, ನಮ್ಗೆ
ನಮ್ಗೆ ಇದು ಏನ್ ಫೀಸ್ ತಗೊಂತಾರ ಅದು ಸಮಾಜನೂ ಉದ್ಧಾರ ಆಗುತ್ತೆ, ಗೌರ್ಮೆಂಟ್ ಉದ್ಧಾರ ಆಗುತ್ತೆ, ನಮ್ ರಾಜ್ಯನೂ ಉದ್ಧಾರ ಆಗುತ್ತಲ್ಲ ಮೇಡಮ್ ಇದರಿಂದ. ಹೌದು, ಇದೇ ಫೀಸ್ ನಾವ್ ಅಲ್ಲೇ ಕಟ್ತೀವಿ ಬಿಡಿ. ಆ ಲೆಕ್ಚರ್ಸ್ಗಳಿಗೆ ಇನ್ನ ಸಂಬಳ ಜಾಸ್ತಿ ಆಗುತ್ತಲ್ವಾ, ಒಳ್ಳೊಳ್ಳೆ ಟೀಚರ್ಸ್ಗಳನ್ನ ಅಲ್ಲೇ ಹಾಕೊಳ್ಳಿ ಅಲ್ವಾ ಮೇಡಮ್ ನಾವ್ ಹೇಳ್ತಾ ಇರೋದು. ಖಂಡಿತ 100ಕ್ಕೆ 100 ಸತ್ಯ. ಹೇಳಿಮಾ. ಅದನ್ನ ನಾನು ಹೇಳ್ತಾ ಇರೋದು, ಒಳ್ಳೆ ಟೀಚರ್ಸ್ಗಳನ್ನ ಹಾಕೊಳ್ಳಿ, ಒಳ್ಳೆ ಲೆಕ್ಚರ್ಸ್ಗಳನ್ನ ಹಾಕೊಳ್ಳಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಇಲ್ಲಿ ಏನ್ ನಡೀತಾ ಇದೆ ಅದನ್ನೆಲ್ಲ ಅವ್ರಿಗೂ ಕೊಡ್ಸಿ, ಒಳ್ಳೆ ಶಿಕ್ಷಣ ಕೊಡ್ಸಿ. ಈಗೆಲ್ಲ ವಯಸ್ಸಾಗಿರೋರ್ನೆಲ್ಲ ಒಂದ್ ಸ್ವಲ್ಪ ಇದನ್ ಮಾಡಿ, ಯುವಕರು ಒಳ್ಳೊಳ್ಳೆ ಎಜುಕೇಶನ್ ತಗೊಂಡಿರೋರು ಉದ್ಯೋಗ ಇಲ್ದಲೆ ಮನೇಲಿ ಕೂತಿದ್ದಾರೆ. ನಮ್ ಕಾಲೇಜ್ಗೆ ಒಂದ್ ಕೆಲ್ಸ ಕೊಡಿ ಅಂತ ಕಾಲೇಜ್ಗಳಿಗೆ ಹೋಗ್ತಾರೆ, ಅವ್ರಿಗೆ ಕೊಡೋದಿಲ್ಲ ಮೇಡಮ್ ಇವರು. 100ಕ್ಕೆ 100 ಸತ್ಯ. ಹೇಳಿ. ಹೌದು, ಎಷ್ಟೋ ಜನ ಓದಿರೋರು ಟ್ಯೂಷನ್ ಮಾಡಿ 100 ರೂಪಾಯಿ 200 ರೂಪಾಯಿ ಟ್ಯೂಷನ್ ಮಾಡ್ತಾ ಇದ್ದಾರೆ ವಿದ್ಯಾವಂತ ಲೆಕ್ಚರ್ಸ್ಗಳು. ಈಗಿರುವಾಗ ಅಂತ ಲೆಕ್ಚರ್ಸ್ಗಳನ್ನ ಹಾಕೊಳ್ಳಿ ಗವರ್ಮೆಂಟ್ ಸ್ಕೂಲ್ಗಳು. ಅವ್ರಿಗೆಲ್ಲ ಒಳ್ಳೆ ಟ್ರೈನಿಂಗ್ ಕೊಡ್ಬೇಕು ಮೇಡಮ್. ಇದ್ರಲ್ಲಿ ಯಾವ್ದು ಏನು ಅಂದ್ರೆ ಇನ್ಫ್ಲೂಯೆನ್ಸ್ ಆಗ್ಬಾರ್ದು. ನಮ್ಮ ಮಗ ದುಡ್ಡು ಕೊಡ್ತೀನಿ ಸೇರ್ಸ್ಕೊಳ್ಳಿ ಇದಾಗ್ಬಾರ್ದು. ನ್ಯಾಯಯುತವಾಗಿ ಮಕ್ಳಿಗೆ ಶಿಕ್ಷಣ ಸಿಗ್ಬೇಕು ಅಂದ್ರೆ ಅದು ಗವರ್ಮೆಂಟ್ ಸ್ಕೂಲಲ್ಲೇ ಆಗ್ಬೇಕು. ಗವರ್ಮೆಂಟ್ ಸ್ಕೂಲಲ್ಲೇ ಆಗ್ಬೇಕು ಮೇಡಮ್. ಇಷ್ಟು ವರ್ಷ ಸುಲಿಗೆ ತೆಗ್ದಿದ್ದು ಸಾಕು ನಮ್ಗೆ. ಹೌದಾ, ಇದು ಒಂಥರ ಮಾನಸಿಕ ವೇದನೆ ಮೇಡಮ್. ಈ ಹೇಳಬೇಕಲ್ವಾ, ಈ ಟೈಮ್ ನಾವೆಲ್ಲರೂ ಹೇಳಲೇಬೇಕಲ್ವಾ? ಹೌದಾ ಮೇಡಮ್, ಇದು ಒಂದು ಒಳ್ಳೆ ಅವಕಾಶ, ಇದನ್ನ ನಾವು ಬಳಸಲೇಬೇಕು. ಇಲ್ಲ ಅಂದ್ರೆ ಇದು ಈಗ ಮುಂದುವರಿತಾ ಹೋದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ ಮೇಡಮ್. ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಸಮಾಜಕ್ಕೂ ಇದು ಹೊರೆ ಮೇಡಮ್. ಇದು ಫೀಸು ಅವ್ರು ಅಷ್ಟ್ ಕಟ್ತಾರೆ, ಇವ್ರಿಗೆ ಅಷ್ಟ್, ನಮ್ ಮನಸ್ಥಿತಿಗಳೇ ಅರ್ಥ ಆಗ್ತಾ ಇಲ್ಲ ಇವ್ರಿಗೆ. ಮಧ್ಯಮ ವರ್ಗದವ್ರು ಆಟೋ ಓಡಿಸ್ತಾ ಇರ್ತಾರೆ ಮೇಡಮ್, ಕೂಲಿ ಹೋಗ್ತಾ ಇರ್ತಾರೆ. ಅವ್ರ ಮಕ್ಳ ತರ ದೊಡ್ಡವ್ರ ಮಕ್ಳ ತರ ನಮ್ ಮಕ್ಳು ಓದ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ. ತಪ್ಪದು ತಪ್ಪಲ್ಲ ತಾನೆ? ಖಂಡಿತ ತಪ್ಪಲ್ಲ. ಖಂಡಿತ ನಿಮ್ಮ ಕನಸುಗಳು ತಪ್ಪಲ್ಲ. ನಿಮ್ಮ ಕನಸು ಹೌದು. ಇದು ನ್ಯಾಯಯುತವಾಗಿ ಆದ್ರೆ ನಿಜ ಒಳ್ಳೆ ಶಿಕ್ಷಣ ಸಿಗುತ್ತೆ ಮೇಡಮ್. ಗವರ್ಮೆಂಟ್ ಸ್ಕೂಲ್ ಅಲ್ಲೇ ಒಳ್ಳೆ ಶಿಕ್ಷಣ ಸಿಗುತ್ತೆ. ನಮಗ್ ಬೇಗ ಇರೋದು ಒಳ್ಳೆ ಲೆಕ್ಚರ್ಸ್ಗಳು, ಒಳ್ಳೆ ಟೀಚರ್ಸ್ಗಳು. ಅವ್ರಿಗೆ ಜ್ಞಾನವನ್ನ ತುಂಬುವಂತವ್ರು ಬೇಕಾಗಿರೋದು ನಮ್ಗೆ. ನಮಗೆ ಗವರ್ಮೆಂಟ್ ಸ್ಕೂಲ್ಗಳನ್ನೆಲ್ಲ ಕಮ್ಮಿ ಅಂತ ನಮ್ಗೆ ಯಾವತ್ತೂ ಅನ್ಸಿಲ್ಲ. ಹೌದು, ನಮಗ್ ಬೇಕಾಯ್ತು ಒಳ್ಳೆ ಶಿಕ್ಷಣ ಕೊಡಿ ಅಂತ. ನೀವ್ ಯಾರೋ ಒಂದು ಉದ್ಧಾರ ಮಾಡಕ್ ಹೋಗಿ ನಾವ್ ನಿಂತಿಲ್ಲ. ನಮ್ ಮಕ್ಳು ಉದ್ಧಾರ ಆಗ್ಬೇಕು, ಸಮಾಜ ಉದ್ಧಾರ ಆಗ್ಬೇಕು ಅಂತ ಆಸೆ ಪಡ್ತೀವಿ. ಹೀಗಿರುವಾಗ ನಮ್ಗೆ ಸುಲಿಗೆ ಟೈಪ್ ಮಾಡಿದ್ರೆ ಮಕ್ಕಳ ಟಾರ್ಚರ್ ಕೊಡ್ತಾರೆ ಮೇಡಮ್. ಪೇರೆಂಟ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ನೀವು ಹೊರಗೆ ನಿಂತ್ಕೊಳ್ಳಿ, ಎಕ್ಸಾಮ್ ಕೊಡಲ್ಲ, ಟೆಸ್ಟ್ ಪೇಪರ್ ಕೊಡಲ್ಲ, ಪೇರೆಂಟ್ಸ್ ಬರೋವರೆಗೂ ಹೊರಗೆ ನಿಂತ್ಕೊಳ್ಳಿ. ಹೆಂಗ್ ನಿಂತ್ಕೊಂತಾರೆ ಮೇಡಮ್? ಅಯ್ಯಪ್ಪ, ಅಷ್ಟು ಮಕ್ಳ ಎದುರಿಗೆ ಹೊರಗೆ ನಿಂತ್ಕೋಬೇಕು. ಏನ್ ತಪ್ಪು ಮಾಡಿರ್ತಾರೆ ಹೊರಗೆ ನಿಂತ್ಕೊಳಕ್ಕೆ? ಇಂಥ ಟಾರ್ಚರ್ಗಳೆಲ್ಲ, ಅಯ್ಯೋ ನಮ್ಮ ಮಕ್ಳು ಹೊರಗೆ ನಿಂತ್ಕೊಂತಾರಲ್ವಾ, ನಾವ್ ಹೋಗಿ ಏನೋ ಅಂತ ಮಾಡಿ ಫೀಸ್ ಕಟ್ಬೇಕಲ್ಲ ಅಂತ ಎಷ್ಟೋ ತಂದೆ ತಾಯಿಗಳು ಸಾಲ ಗೀಲ ಮಾಡಿ ಬಡ್ಡಿ ಕಟ್ಟಿ ಏನೋ ಮಾಡಿ ದುಡ್ಡು ತಗೊಂಡೋಗಿ ಅವ್ರಿಗೆ ಹಾಕ್ತಿವಿ. ಖಂಡಿತ ಹಾಕಿದ್ವಿ ಕೂಡ ಇಷ್ಟು ವರ್ಷನೂ ಕೂಡ. ಇವಾಗ ಯಾಕೆ ಸಹಿಸ್ಕೊಂಡ್ಬಿಡ್ತೀವಿ, ಮಕ್ಳಿಗೆ ನೋವು ಆದ್ರೆ ಯಾವ ಆಗುತ್ತೆ. ನಮ್ಮಗು ಹೊರಗೆ ನಿಂತ್ಕಂತ ಎಲ್ಲ ಮಕ್ಳು ಎದುರು ತಲೆ ತೆಗಿಸ್ಬಿಡ್ತಾ. ನಾಳೆ ಮಕ್ಳು ಏನಾದ್ರು ಹೇಳ್ಸಿದ್ರೆ ಏನ್ ಮಾಡೋದು? ಎಲ್ಲವನ್ನೂ ಅರ್ಥ ಮಾಡ್ಕೊಂಡು ಮಾನಸಿಕ ನೋವಿಂದ ಏನೋ ಕಷ್ಟಪಟ್ಟು ತಗೊಂಡೋಗಿ ದುಡ್ಡು ಹಾಕ್ತಿವಲ್ಲ, ಇವ್ರಿಗೆ ಅರ್ಥ ಆಗಲ್ವಾ? ಫೀಸ್ ಒಂದು ತಿಂಗಳು ಒಂದ್ ವಾರ ಲೇಟ್ ಆಗಿಲ್ಲ ಮೇಡಮ್, ಹೊರಗೆ ನಿಲ್ಲಿಸ್ಬಿಡ್ತಾರೆ. ಎಷ್ಟು ಅಮಾನವೀಯ. ಹೌದು, ಇದೆಲ್ಲ ನಿಲ್ಬೇಕು ಅಂದ್ರೆ ಗವರ್ಮೆಂಟ್ ಸ್ಕೂಲ್ ಎದ್ದೇಳಬೇಕು ಮೇಡಮ್. ಗವರ್ಮೆಂಟ್ ಸ್ಕೂಲ್ ಬೆಳಕಿಗೆ ಬರ್ಲೇಬೇಕು. ಯಾವ್ಯಾವ ನಿಂತಿದಾವೆ ಎಲ್ಲ ಓಪನ್ ಆಗ್ಬೇಕು. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ ಚೈತ್ರ ಅವ್ರೆ. ಇಂಥ ಧ್ವನಿ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ಬೇಕು, ಪೋಷಕರ ಮನೆಗಳಲ್ಲಿ ಬರ್ಬೇಕು, ಇಂಥ ಬರ್ಬೇಕು. ಹೇಳಿ. ಕರೆಕ್ಟ್ ಮೇಡಮ್, ಹೌದು. ನಾನು ಅದನ್ನ ಶಿಕ್ಷಣ ಸಚಿವರಿಗೆ ನಿಮ್ಮ ಟಿವಿ ವಾಹಿನಿ ಮೂಲಕನೇ ನಾನು ಒಂದು ಕೋರಿಕೆಯನ್ನು ಇಟ್ಟಿದ್ದೀನಿ. ನೀವು ದಯವಿಟ್ಟು ನಮ್ಮ ಪೋಷಕರಿಗೆ ಮಕ್ಳಿಗೆಲ್ಲ ಒಳ್ಳೇದಾಗೋ ಹಾಗೆ ನಿಮ್ಮನ್ನ ನೆನ್ಸ್ಕೊಂತೀವಿ ಕೊನೆವರೆಗೂ. ನಮಗ್ ಖಾಸಗಿ ಸ್ಕೂಲೇ ಬೇಡ, ನಮಗ್ ಗವರ್ಮೆಂಟ್ ಸ್ಕೂಲ್ನೇ ಇಂಪ್ರೂವ್ ಮಾಡ್ಕೊಡಿ. ನಮ್ಗೆ ಆ ಬಿಲ್ಡಿಂಗ್ ಬೀಳುತ್ತಾ ಹೇಳ್ತಾ ಅನ್ನೋದಿದಾವೆ ಮೇಡಮ್ ಎಷ್ಟೋ ಗವರ್ಮೆಂಟ್ ಸ್ಕೂಲ್ಗಳು. ಅವನ್ನೆಲ್ಲ ಓಪನ್ ಮಾಡಿ ಕ್ಲೀನ್ ಮಾಡಿ, ಮೊದ್ಲು ಒಳ್ಳೆ ಲೆಕ್ಚರ್ಸ್ ಕೊಡಿ, ಒಳ್ಳೆ ಟೀಚರ್ಸ್ ಕೊಡಿ. ಅಲ್ಲಿ ಯಾಕೆ 95 ತೆಗಿಯಲ್ಲ ಅವಾಗ ನೋಡಿ ನೀವು, ಯಾಕೆ 100 ತೆಗಿಯಲ್ಲ ನೋಡಿ ನೀವು. ಒಳ್ಳೆ ಎಜುಕೇಶನ್ ಕೊಟ್ರೆ ಎಲ್ಲ ಮಕ್ಳು ಓದ್ತಾರೆ ಮೇಡಮ್. ಎಲ್ಲೋ ಒಂದ್ ಕಡೆ ಹಾಗಿದ್ರೆ ಸರ್ಕಾರನೇ ನಿಮ್ಮನ್ನ ಈ ರೀತಿ ಖಾಸಗಿ ಶಾಲೆಗಳಿಗೆ ಹಿಂಸೆ ಅನುಭವಿಸೋ ಹಾಗೆ ಫೋರ್ಸ್ ಮಾಡ್ಬಿಟ್ಟಿದೆ, ವ್ಯವಸ್ಥೆ ನೂರು ಸತ್ಯ ಮೇಡಮ್. ಇದು ಬೇಕು ಅಂತ ಖಾಸಗಿ ಶಾಲೆಯಲ್ಲೇ ಕಲಿಬೇಕು ನಮ್ಮ ಮಕ್ಕಳು ಅಂತ ಕಳ್ಸಿಲ್ಲ. ಇಲ್ಲ
ಇಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ ಮೇಡಮ್, ಆ ಸ್ಕೂಲಲ್ಲಿ ಈ ಸ್ಕೂಲಲ್ಲೂ ಕ್ವಾಲಿಟಿ ಬಂದ್ ನೋಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಏನೋ ಒಂದು ನ್ಯೂನತೆ ಕಾಣುತ್ತೆ ಗವರ್ಮೆಂಟ್ ಸ್ಕೂಲಲ್ಲಿ, ಇಲ್ಲಿ ನ್ಯೂನತೆ ನಮಗ್ ಕಾಣಲ್ಲ. ಹಂಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದೇ ಬೆಟರ್ ಅಲ್ವಾ, ನಮ್ಮ ಮಕ್ಳು ಎಲ್ಲಿ ದಾರಿ ತಪ್ಪಿಡ್ತಾರೋ, ಇಲ್ಲಾದ್ರೆ ಒಂದ್ ಸ್ವಲ್ಪ ಬಿಗಿ ಇರುತ್ತಲ್ವಾ, ಎತ್ತರ ವಹಿಸ್ತಾರಲ್ವಾ ಅಂತ ಹೇಳ್ಬಿಟ್ಟು ನಾವ್ ಈ ಕಡೆ ವಾಲ್ಬಿಡ್ತೀವಿ. ಆ ತಪ್ಪನ್ನ ಸರ್ಕಾರ ಮಾಡಿಲ್ಲ ಅಂದ್ರೆ ಯಾಕೆ ಮೇಡಮ್ ನಾವು ಖಾಸಗಿ ಆಗ್ತೀವಿ? ಕರೆಕ್ಟ್ ಚೈತ್ರ ಅವರೇ, 100ಕ್ಕೆ 100. ನಿಮ್ ನೋಡಿ, ಪೇರೆಂಟ್ಸಿಗೆ ಎಂಥ ಕ್ಲಾರಿಟಿ ಇದೆ, ಯಾರನ್ನ ಮರಳು ಮಾಡ್ತಾ ಇದ್ದಾರೆ, ಯಾರನ್ನ ಮಂಗ ಮಾಡ್ತಾ ಇದ್ದಾರೆ ಇವರು. ಖಾಸಗಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ, ಪೋಷಕರೆಲ್ಲ ಖಾಸಗಿ ಶಾಲೆಗೆ ಹೋಗ್ತಾರೆ, ಹಂಗಾಗಿ ನಾವೇನು ಮಾಡೋಕ್ಕಾಗಲ್ಲ, ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ ಅಂತ ಸರ್ಕಾರಗಳು ಹೇಳ್ತವೆ. ಯಾರನ್ನ ಫೂಲ್ ಮಾಡ್ತಾ ಇದ್ದಾರೆ ಇವರು ಅಂತ. ವಂಡರ್ಫುಲ್ ಚೈತ್ರ ಅವರೇ, ಧನ್ಯವಾದಗಳು ನ್ಯೂಸ್ 18ನೊಂದಿಗೆ ಮಾತನಾಡಿದ್ದಕ್ಕೆ. ಈ ರೀತಿಯ ಜಾಗೃತ ಪೋಷಕರು ಧ್ವನಿ ಎತ್ತಬೇಕು ಅಂತ ಕರೆ ಇದೆ. ಬೆಂಗಳೂರಿನಿಂದ ಪ್ರವೀಣ್ ಕರೆ ಮಾಡಿದ್ದಾರೆ, ಕೆಂಪೇಗೌಡ ಕರೆ ಮಾಡಿದ್ದಾರೆ. ನಮಸ್ಕಾರ ಕೆಂಪೇಗೌಡ ಅವರೇ. ಹೌದು ಮೇಡಮ್, ಕೆಂಪೇಗೌಡ ಬೆಂಗಳೂರು ಬರೋದ್ರಿಂದ. ಹೇಳಿ ಸರ್. ಎಂತ ರಾಜಕಾರಣಿ ನಾವು ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಇದ್ರ ಬಗ್ಗೆ ಯಾರು ಒಬ್ಬರು ಮಾತಾಡ್ತಾನೆ ಇಲ್ಲ. ಯಾರ ಹತ್ರ ಹೋಗಿ ಕೇಳೋದು ಮೇಡಮ್ ಅವರ, ಮೀಡಿಯಾದವ್ರು ಮಾತಾಡ್ತಾ ಇದ್ದೀರಾ, ನಾವು ಮಾತಾಡ್ತಾ ಇದ್ದೀರಾ, ಇಷ್ಟು ಜನ ಮಿನಿಸ್ಟರ್ ಇದ್ದೀರಾ, ಇಷ್ಟು ಜನ ರಾಜಕೀಯದವರು, ಯಾರನ್ನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಜುಕೇಶನ್ ನೋಡಿ, ಅವ್ರಿಗೆ ಯಾರಿಗೂ ಸಬ್ಜೆಕ್ಟೇ ಅಲ್ಲ. ಅದೇ ನೀವು ಎಲೆಕ್ಷನ್ ಹೇಳಿ, ನೀವು ಬೇರೆ ಏನು ದುಡ್ಡು ಬರೋದು ಹೇಳಿ, ಗ್ರಾಂಟ್ ಬರೋದು ಹೇಳಿ ತಗೋತಾರೆ. ಯಾರು ಇಷ್ಟು ದಿವಸದಿಂದ ನೀವು ಅಭಿಯಾನ ಮಾಡ್ತಾ ಇದ್ರಿ, ಯಾರನ್ನ ಒಬ್ರು ಮಾತಾಡಿದಾರ? ಎಂತ ರಾಜಕೀಯದವ್ರು ನಾವು ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ನಮ್ಗೆ ಬೇಜಾರಾಗ್ತಾ ಇದೆ. ಅದನ್ನ ಹೇಳ್ತಾರೆ ನೋಡಿ, ಮಾಡಿದವ್ರ ಪಾಪ ಆರ್ದವ್ರ ಭಯ ಆಗಂಗ ಅವ್ರು ಓಟ್ ಹಾಕಿರೋದಕ್ಕೆ ನಾವ್ ಇವಾಗ ಅನ್ಭವಿಸ್ತಾ ಇದೀರಿ. ಹೇಳಿ ಕೆಂಪೇಗೌಡ ಆಗ್ತಿಲ್ಲ ಮೇಡಮ್. ಅದೇ ಮಾಡಿದವ್ರ ಪಾಪ ಆರ್ದವ್ರ ಭಯ ಅಂತಾರಲ್ಲ, ಅವ್ರು ಓಟ್ ಹಾಕಿ ಇವಾಗ ನಾವು ಅನ್ಭವಿಸ್ತಾ ಇದೀವಿ ಮೇಡಮ್ ಅವರೇ. ಸೊ ಜನರ ಕಾಳಜಿ ಮಾತಾಡ್ತಾ ಇದ್ದೀರಾ ಹೇಳಿ. ಇಬ್ರು ಮಾತಾಡ್ತಾ ಇದ್ರಿ, ಯಾರ ಹತ್ರ ಹೇಳ್ಕೊಳೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೇಡಮ್ ಅವ್ರ ಕಷ್ಟ. ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಎಲ್ಲ ಅವ್ರಿಗೆ ಇಷ್ಟ ಬಂದ. ಇವಾಗ ಹೋಟೆಲ್ ಅಲ್ಲಿ ಮಾಡ್ತಾರಲ್ಲ, ಅದೇ ತರನೇ ಒಂದೊಂದು ಕ್ಲಾಸ್ ಒಂದೊಂದು ಇದ್ ಮಾಡ್ಬೇಕು ಮೇಡಮ್ ಅದೇ ರೇಟ್. ಅದ್ಬಿಟ್ಟು ಒಂದನೇ ಕ್ಲಾಸ್ 1 ಲಕ್ಷ ಅಂದ್ರೆ ಅದೇ 1ನೇ ಕ್ಲಾಸ್ ಬೇರೆ ಸ್ಕೂಲಲ್ಲಿ 10,000 1ನೇ ಕ್ಲಾಸ್ ಸೇರ್ಸ್ಕೊಂತಾರೆ. ಇವ್ರು 1 ಲಕ್ಷ ತಗೊಂತಾರೆ. ಏನ್ ಇವ್ರಿಗೆ ಇಷ್ಟು ಬೇಗ ಬಿಟ್ಟು ಮಾಡ್ಕೊಂಡ್ಬಿಟ್ರೆ ಏನ್ ಹೇಳೋರಿಲ್ಲ ಕೇಳೋರಿಲ್ವಾ? ಮೇನ್ ನಮ್ಮ ಸರ್ಕಾರನೇ ಸರಿ ಇಲ್ಲ. ಎಲ್ಲ ಶಾಮಿಲ್ ಪರ್ಸೆಂಟೇಜ್ ತಗೊಂಡು ಎಲ್ಲ ಹಾಳು ಮಾಡಕ್ ಬಿಟ್ಟಿದ್ದಾರೆ. ಖಂಡಿತವಾಗ್ಲು ಎಲ್ಲರಿಗೂ ಅರ್ಥ ಆಗತ್ತೆ ಇವರ ಎಲ್ಲಾ ನಾಟಕಗಳು. ಥ್ಯಾಂಕ್ ಯು ಕೆಂಪೇಗೌಡರ ನ್ಯೂಸ್ 18ನೊಂದಿಗೆ ಮಾತನಾಡೋದಕ್ಕೆ. ನೋಡಿ, ಜನ ನಿಸ್ಪೃಹವಾಗಿ ಮಾತನಾಡ್ತಾರೆ, ಕ್ಲಿಯರ್ ಆಗಿ ಮಾತನಾಡ್ತಾರೆ, ಸ್ಪಷ್ಟವಾಗಿ. ಅವ್ರಿಗೆ ಯಾರ ಹೆದರಿಕೆನೂ ಇಲ್ಲ. ಪಾಪ ಎಂತ ಸಂಕಷ್ಟದಲ್ಲಿದ್ದಾರೆ ಆ ಹೆಣ್ಮಗಳು. ಚಿತ್ರದುರ್ಗದಿಂದ ಚೈತ್ರ ಅಂತ ಕಾಲ್ ಮಾಡಿದ್ರು. ಎಷ್ಟು ವಿವರವಾಗಿ ಅವರ ಸಂಕಷ್ಟವನ್ನ ಎಳೆಯಾಗಿ ಸರ್ಕಾರದ ಮುಂದೆ ತೆರೆದಿಟ್ಟಿದ್ದಾರೆ. ಇನ್ನಿ ಏನು ಬೇಕು ನಿರ್ಧಾರ ಕೈಗೊಳ್ಳೋದಕ್ಕೆ? ಶಿಕ್ಷಣ ಸಚಿವರು ಇದಕ್ಕೊಂದು ಕ್ಲಾರಿಟಿ ಕೊಡ್ಲೇಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ. ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಅಪ್ಡೇಟ್ ನಿಮ್ಮ ಮುಂದೆ ತರ್ತೀವಿ ಚಿಕ್ಕ ವಿರಾಮದ ನಂತರ. ಕೊರೋನಾ ಕಾಲದಲ್ಲೂ ಸ್ಕೂಲ್ ಸುಲಿಗೆ. ಆಲ್ರೆಡಿ ಶಾಲೆಯಿಂದ ಮೆಸೇಜ್ ಕಳಿಸಿದ್ದಾರೆ ಒಂದು ಫೀಸ್ ಕಟ್ಟೋದಕ್ಕೆ. ಮೊದಲು ದನಿ ಎತ್ತಿದ್ದೆ ನ್ಯೂಸ್ 18. ಶಾಲೆಗಳಿಂದ ಫೀಸ್ ಹೇಗ್ ಕಟ್ಟಬೇಕು, ಪ್ಲೀಸ್ ಫೀಸ್ ಕಡಿಮೆ ಮಾಡಿ. ಕಳೆದೊಂದು ವಾರದಿಂದ ನಿರಂತರ ಜನಾಭಿಪ್ರಾಯ. ತಂದೆ ತಾಯಿ ಕೆಲಸನೇ ಇಲ್ಲ ಅಂತಂದ್ರೆ ಫೀಸ್ ಎಲ್ಲಿಂದ ಕೊಡ್ತಾರೆ? ಈಗ ನಾವು ಒಂದು ಕಂತು ಕಟ್ಟಿದ್ರೆ ಆಮೇಲೆ ಹೇಳ್ತಾರೆ 10 ದಿವಸ ತನಕ ಮತ್ತೆ ಪುನಃ ಕಾಲ್ ಬರುತ್ತೆ, ಇನ್ನೊಂದು ಕಟ್ಬಿಡಿ ಅಂತ ಹೇಳ್ಬಿಟ್ಟು. ಖಾಸಗಿ ಶಾಲೆ ಇರ್ಬೋದು, ಏಡೆಡ್ ಶಾಲೆ ಇರ್ಬೋದು, ಈ ರೀತಿಯಾಗಿ ಸುಲಿಗೆ ಈ ತರತಕ್ಕಂತ ಪರಿಸ್ಥಿತಿಯಲ್ಲಿ ಮಾಡೋದು ಉತ್ತಮ ಅಲ್ಲ. ಫೀಸ್ ಅವರಿಗೆ ಕೊಡಲಿಕ್ಕೆ ಎಷ್ಟು ಸಾಧ್ಯ ಇದ್ದಾರೆ ಅವ್ರು ಪೂರ್ಣವಾಗಿ ಫೀಸ್ ಕೊಡಲಿ. ಯಾರಿಗೆ ಅನುಕೂಲ ಇಲ್ಲ ಕಂತಿನ ಮೂಲಕ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬಹುದು. ಎಲ್ಲರಿಗಿಂತ ಮೊದಲು ಪೋಷಕರ, ತಜ್ಞರ ಅಭಿಪ್ರಾಯ ಸಂಗ್ರಹ. ಎಲ್ರಿಗೂ ಆದಾಯ ಕಡಿಮೆ ಆಗಿದೆ, ಕೂಲಿ ಕಾರ್ಮಿಕನೂ ಆಗಿದೆ, ದೊಡ್ಡವನಿಗೂ ಆಗಿದೆ, ಶ್ರೀಮಂತನಿಗೂ ಆಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಬೇಕು. ಶಾಲೆ ಶುರುವಾಗೋದಕ್ಕಿಂತ ಮೊದಲೇನೆ ಸ್ಪಷ್ಟತೆ ಇಲ್ಲದಿರುವಾಗಲೇ ಶುಲ್ಕ ಕೇಳುವಂತಹದ್ದು ಬಹಳ ತಪ್ಪು. ಪೋಷಕರು ಕಟ್ಟಬಹುದಾದಂತ ಒಂದು ಶುಲ್ಕವನ್ನ ಸರ್ಕಾರ ನಿಗದಿ ಮಾಡ್ತಕ್ಕಂಥದ್ದು ಸೂಕ್ತ. ಶುಲ್ಕವನ್ನ ಕಡಿಮೆ ಮಾಡೋದು ಉಚಿತ ಮತ್ತೆ ಅಗತ್ಯ. ಪ್ಲೀಸ್ ಫೀಸ್ ಕಡಿಮೆ ಮಾಡಿ. ಪೋಷಕರ ಆಗ್ರಹ. ನ್ಯೂಸ್ 18 ವೇದಿಕೆ. ಶಾಲೆಗಳ ಶುಲ್ಕ ಕಡಿಮೆ ಮಾಡಿ ಇಷ್ಟೊಂದು ಸುಲಿಗೆ ಸರಿನಾ ಅಂತ ನ್ಯೂಸ್ 18 ಕಳೆದ ಒಂದು ವಾರದಿಂದ ಮೊತ್ತ ಮೊದಲು ಶುರು ಮಾಡಿದ್ದು ನ್ಯೂಸ್ 18 ಕನ್ನಡ. ಮೊತ್ತ ಮೊದಲು ಈ ವಿಚಾರದ ಕುರಿತಾಗಿ ಸಮಾಜದ ಗಮನ ಸೆಳೆದಿದ್ದು ನ್ಯೂಸ್ 18 ಕನ್ನಡ. ಕಳೆದ ಒಂದು ವಾರದಿಂದ ನಾವು ಆಗ್ರಹಿಸ್ತಾನೆ ಇದ್ದೇವೆ. ನಿರಂತರವಾಗಿ ಜನಾಭಿಪ್ರಾಯ ಸಂಗ್ರಹ ಆಗಿದೆ. ವೀಕ್ಷಕರೇ, ನೀವು ಕೂಡ ಅಷ್ಟೇ ಸ್ಪಂದನೆಯನ್ನ ಕೊಟ್ಟಿದ್ದೀರಿ. ಕ್ಯಾಬಿನೆಟ್ ನಲ್ಲಿ ಇದೀಗ ಶಾಲೆಗಳ ಶುಲ್ಕ ಕಡಿಮೆ ಮಾಡುವಂತೆ ನ್ಯೂಸ್ 18 ಕನ್ನಡ ಏನು ಆಗ್ರಹ ಪಡಿಸಿತ್ತು, ಆ ವಿಚಾರವಾಗಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ದುಬಾರಿ ಶುಲ್ಕಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಅಭಿಪ್ರಾಯ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತವಾಗಿದೆ.
ಹಲವು ಸಚಿವರುಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಾಯಿಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈ ಶುಲ್ಕ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಏನು ಚರ್ಚೆ ಆಯಿತು? ಶ್ರೀನಿವಾಸ್ ಹಳಕಟ್ಟಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಕ್ಯಾಬಿನೆಟ್ ಸಭೆ ಸೇರಿರ್ತಕ್ಕಂಥದ್ದು, ಸಚಿವ ಸಂಪುಟ ಸಭೆ ಸೇರಿದೆ. ಸಚಿವ ಸಂಪುಟದಲ್ಲಿ ಈ ಒಂದು ನಾವು ಮಾಡಿರ್ತಕ್ಕಂಥ ಒತ್ತಾಯ ಏನಿದೆ, ಖಾಸಗಿ ಶಾಲೆಗಳ ಸುಲಿಗೆಯ ಕುರಿತಾಗಿ ಗಮನ ಸೆಳೆದಿರ್ತಕ್ಕಂಥ ಒಂದು ವಿಚಾರ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಹಾಗಾಗಿ ಈ ದುಬಾರಿ ಶುಲ್ಕಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ಚರ್ಚೆ ಆಗಿದೆ. ಸರ್ಕಾರ ಮನ್ಸು ಮಾಡಿದ್ರೆ ಇದೆಲ್ಲ ಚಿಟಿಕೆ ಹೊಡೆಯುವಂಥ ಕೆಲಸ ಬಹಳ ಕಷ್ಟದ ಕೆಲಸ ಏನೂ ಅಲ್ಲ. ಕರ್ನಾಟಕದಾದ್ಯಂತ ಲಕ್ಷ ಲಕ್ಷ ಪೋಷಕರು ಇದೇ ಸಂದಿಗ್ಧದಲ್ಲಿದ್ದಾರೆ, ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹಿಂದೆಲ್ಲ ಬೇಕಾದಷ್ಟು ಫೀಸ್ ಕಟ್ಟಿದ್ದೀವಿ ನಾವು, ಆದ್ರೆ ಇವತ್ತು ನಾವೆಲ್ಲರೂ ಸಂಕಷ್ಟದಲ್ಲಿದ್ದೀವಿ, ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಮನಸ್ಥಿತಿ, ನಮ್ಮ ಕಷ್ಟ ಸರ್ಕಾರಕ್ಕೆ ಅರ್ಥ ಆಗತ್ತಾ? ಕಲಬುರಗಿಯಿಂದ ಸಂಧ್ಯಾ ಅಂತ ಪೋಷಕರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಂಧ್ಯಾ ಅವರೇ. ನಮಸ್ಕಾರ ಮೇಡಮ್. ಈ ಕಲಬುರಗಿನಲ್ಲಿ ಏನ್ ಸಿಚುವೇಶನ್ ಇದೆ? ಈ ಬೆಂಗಳೂರಿನಲ್ಲಂತೂ ನಾವು ನೋಡಿದ್ವಿ ಸುಮಾರು ಸುಲಿಗೆ ಮಾಡ್ತಾ ಇರುವಂತದ್ದು ಖಾಸಗಿ ಶಾಲೆಗಳು ಅಂತ. ನಿಮ್ಮೂರಿನಲ್ಲಿ ಹೇಗಿದೆ ಅಮ್ಮ ಪರಿಸ್ಥಿತಿ? ನಮ್ಮಲ್ಲೂ ಅದೇ ಸ್ಥಿತಿನೇ ಇದೆ. ಸಾಕಷ್ಟು ಸ್ಕೂಲ್ಗಳಿಂದ ಮೆಸೇಜ್ಗಳು ಬರ್ತಾ ಇವೆ, ನೀವು ನಿಮ್ಮ ಮಕ್ಕಳ ಫೀಸನ್ನ ಕಟ್ಟಿ ಅಂತ ಬರ್ತಾ ಇವೆ. ಆಮೇಲೆ ಪಾಲಕರಿಗೆ ಆತಂಕ ಆಗ್ತಾ ಇದೆ. ಸಪೋಸ್ ಮುಂದೆ ಸ್ಕೂಲ್ ಪ್ರಾರಂಭ ಆಗ್ತದೋ ಇಲ್ಲೋ, ಅಥವಾ 0 ಅಕಾಡೆಮಿಕ್ ಇಯರ್ ಅಂತ ಡಿಕ್ಲೇರ್ ಆದ್ರೆ ನಮ್ ಫೀಸು ವಾಪಸ್ ಉಳಿತದೋ ಇಲ್ಲೋ ಅಂತ ಒಂದು ಪರಿಸ್ಥಿತಿ ಆದ್ರೆ, ಎಷ್ಟೋ ಜನರಿಗೆ ಈಗ ಫೀಸ್ ಕಟ್ಟುವಂತಹ ಸ್ಥಿತಿಯಲ್ಲಿಲ್ಲ ಅವರು. ಯಾಕಂದ್ರೆ ಅವರೆಲ್ಲ ಬಿಸ್ನೆಸ್ಗಳು ನೆಲ ಕಚ್ಕೊಂಡಿವೆ. ನಿಜ, ಮೊದಲೇ ನಮ್ಮ ದೇಶ ಬರದ ದೇಶ. ಇಂತಹ ಪ್ರದೇಶದಲ್ಲಿ ಎಷ್ಟೋ ಸ್ವಯಂ ಉದ್ಯೋಗಗಳನ್ನ ನೆಚ್ಚಿಕೊಂಡಂತಹ ಪಾಲಕರಿಗೆ ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ. ಅದು ಈಗಾಗಲೇ ಸಾಕಷ್ಟು ಖಾಸಗಿ ಶಾಲೆಗಳು ಹೆಚ್ಚು ಶುಲ್ಕವನ್ನ ತಗೊಳ್ತಾ ಇದ್ದು ಸಾಕಷ್ಟು ಸುಲಿಗೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೊರೋನಾ ಬಂದಂತ ಇಂಥ ಸಂದರ್ಭದಲ್ಲಿ ಕೂಡ ಇದೊಂದು ಅವಕಾಶವನ್ನ ತಗೋತಾ ಇದ್ದಾರಲ್ಲ ಸರ್ಕಾರಿ ಖಾಸಗಿ ಶಾಲೆಗಳು. ಇದು ಒಂಥರ ಹಾಸ್ಯಾಸ್ಪದ ಅನ್ಬೋದು ಅಥವಾ ವಿಪರೀತ ಅನ್ಬೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈಗ ಸ್ಕೂಲ್ ಪ್ರಾರಂಭ ಆಗೋದೇ ಡೆಫಿನೆಟ್ ಇಲ್ಲ. ನಿಜ. ಜೊತೆಗೆ ಪ್ರಾರಂಭ ಆದ್ರೂ ಕೂಡ ಮಕ್ಕಳಿಗೆ ಸ್ಪೋರ್ಟ್ಸ್ ಇರೋದಿಲ್ಲ. ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅಂತಾರೆ, ಸ್ಪೋರ್ಟ್ಸ್ ಇರೋಲ್ಲ. ಹಾಗಾಗಿ ಸ್ಪೋರ್ಟ್ಸ್ ಫೀಸ್ ಬೇಕಾಗಲ್ಲ. ಪ್ರವಾಸಗಳು ಇರೋಲ್ಲ, ಪ್ರವಾಸಕ್ಕಾಗಿರೋತ್ತಾಗ ಎಕ್ಸ್ಕರ್ಷನ್ ಫೀಸ್ ಅಂತ ಇಡ್ತಾರೆ, ಅದು ಕೂಡ ಇರೋದಿಲ್ಲ. ಆಮೇಲೆ ಹೆಚ್ಚು ಪ್ರಾಕ್ಟಿಕಲ್ ಗಳನ್ನ, ಯಾಕಂದ್ರೆ ಆನ್ಲೈನ್ ಕ್ಲಾಸಸ್ ಅಲ್ಲಿ ಪಾಠ ನಡೀತಿರೋದ್ರಿಂದ ಪ್ರಾಕ್ಟಿಕಲ್ಸ್ ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಚ್ಚು ಹೆಚ್ಚು ಅಲ್ಲಿ ಖರ್ಚೆ ಕಡಿಮೆ ಇದೆ. ಅಂತ ಸಂದರ್ಭದಲ್ಲಿ ಇರೋ ಫೀಸ್ ಅನ್ನ ಕಡಿಮೆ ಮಾಡಬೇಕು. ಫಸ್ಟ್ ಆಫ್ ಆಲ್ ಈಗ ಫೀಸ್ ತಗೊಳ್ಳೋ ಡಿಸಿಷನ್ ಮಾಡೋದೇ ತಪ್ಪು. ಅಕಸ್ಮಾತ್ ತಗೊಳ್ಳೋದೇ ಆದ್ರೆ ಮುಂದೆ ಶಾಲೆ ಓಪನ್ ಆಗುತ್ತೆ ಅನ್ನುವಂತಹ ಖಾತ್ರಿ ಗ್ಯಾರಂಟಿ ಇದ್ರೆ ಅವರಿಗೆ, ಅದರಲ್ಲೂ ಅನೇಕ ಕಡಿತಗಳನ್ನ ಇಡಬೇಕಾಗ್ತದೆ. ಈ ವರ್ಷ ಈ ಖರ್ಚಿಲ್ಲಪ್ಪ, ಬಿಟ್ಬಿಡೋಣ, ಈ ವರ್ಷ ಈ ಖರ್ಚಿಲ್ಲ, ಪೋಷಕರಿಗೆ ಭಾರ ಆಗ್ಬಾರ್ದು. ಈ ತರದ ಒಂದು ಕಾಳಜಿಯನ್ನ ಪಾಲಕರ ಮೇಲೆ ಸ್ಕೂಲ್ಗಳು ಇಟ್ಕೊಂಡ್ರೆ ನಿಜವಾಗ್ಲೂ ಒಂದು ಧೈರ್ಯ ತುಂಬಿದಂಗ ಆಗ್ತದೆ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಸಂಧ್ಯಾ ಅವರೇ, ಫೀಸ್ ಜಾಸ್ತಿ ಮಾಡುವಾಗ ಎಲ್ಲ ಕ್ಲಾರಿಟಿ ಕೊಡ್ತಾರೆ, ಯಾವ್ಯಾವ ಸೆಕ್ಷನ್ಗೆ ಯಾವ್ಯಾವ ವಿಚಾರಕ್ಕೆ ಎಷ್ಟೆಷ್ಟು ಜಾಸ್ತಿ ಮಾಡ್ತಾ ಇದೀವಿ ಅಂತ. ಆದ್ರೆ ಕಡಿಮೆ ಮಾಡುವಾಗ ಅದೇ ಕ್ಲಾರಿಟಿಯನ್ನು ಪೋಷಕರಿಗೆ ಕೊಡುವಂಥದ್ದು ಬಹಳ ರೇರು ನಾವು ನೋಡ್ತಾ ಇರೋದು. ಸೊ ಉದ್ಯಮ ಆಗಿರೋದೇ ಇದಕ್ಕೆಲ್ಲ ಕಾರಣ ಅಂತ ಅನ್ಸುತ್ತೆ. ಧನ್ಯವಾದಗಳು. ಹಾ ಹೇಳಿ. ಯಾಕಂದ್ರೆ ಓಕೆ, ಥ್ಯಾಂಕ್ ಯು ಸಂಧ್ಯಾ ಅವರೇ ನ್ಯೂಸ್ 18 ಮಾತನಾಡಿದ್ದಕ್ಕೆ. ಒಟ್ಟಾರೆ ನಾವು ನೋಡ್ತಾ ಇದ್ವಿ ಖಾಸಗಿ ಶಾಲೆಗಳ ಸುಲಿಗೆ ಏನು ತೆರೆಮರೆಯ ಆಟಗಳು ಎಷ್ಟು ವರ್ಷದಿಂದ ನಡ್ಕೊಂಡು ಬಂತು ಇದು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ನಾವು ಜಾಸ್ತಿ ಫೆಸಿಲಿಟಿ ಕೊಡ್ತೀವಿ ಅಂತ
ಎಷ್ಟು 90,000 1 ಲಕ್ಷ ಫೀಸು 1ನೇ ತರಗತಿಗೆ ಕೊಡ್ತಾ ಇರ್ತಕ್ಕಂಥದ್ದು ಅಂತ. ಇನ್ನೂ ಸಿಕ್ಕಾಪಟ್ಟೆ ಫೀಸ್ 2 ಲಕ್ಷ 3 ಲಕ್ಷ ಫೀಸ್ ಇರುವಂತಹ ಶಾಲೆಗಳು ಕೂಡ ಇದ್ದಾವೆ. ಶಿಕ್ಷಣ ಅನ್ನೋದು ಇಷ್ಟರ ಮಟ್ಟಿಗೆ ವ್ಯಾಪಾರೀಕರಣ ಆಗ್ಬೇಕಾ ಅನ್ನುವಂಥದ್ದನ್ನ ಇವತ್ತು ಇಡೀ ಕರ್ನಾಟಕ ಕೇಳ್ತಾ ಇದೆ. ಎಲ್ಲ ವರ್ಗದ ಪೇರೆಂಟ್ಸ್ ಕೂಡ ಕೇಳ್ತಾ ಇದ್ದಾರೆ. ಯಾರೋ ಕೆಲವರು ಅಫೋರ್ಡ್ ಮಾಡ್ತಾರೆ, ಎಲ್ಲರೂ ಎಲ್ಲ ಅಫೋರ್ಡ್ ಮಾಡಕ್ಕಾಗತ್ತೆ? ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬೇಕಲ್ವಾ, ಒಂದು ಸಮಾನತೆ ಬೇಕಲ್ವಾ ಅನ್ನೋದು ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ವೀಕ್ಷಕರೇ. ನೀವು ಕೂಡ ಸಾಕಷ್ಟು ಕರೆ ಮಾಡಬಹುದು. ನೀವು ಧ್ವನಿ ಎತ್ತಲೇಬೇಕಾಗಿರ್ತಕ್ಕಂಥ ಸಂದರ್ಭ ಇದು. ನೀವು ಕೂಡ ಕರೆ ಮಾಡಿ ಮಾತನಾಡೋಣ ಚಿಕ್ಕ ವಿರಾಮದ ನಂತರ. ಕೊರೋನಾ ಕಾಲದಲ್ಲೂ ಸ್ಕೂಲ್ ಸುಲಿಗೆ. ಆಲ್ರೆಡಿ ಶಾಲೆಯಿಂದ ಮೆಸೇಜ್ ಕಳಿಸಿದ್ದಾರೆ ಒಂದು ಫೀಸ್ ಕಟ್ಟೋದಕ್ಕೆ. ಮೊದಲು ದನಿ ಎತ್ತಿದ್ದೆ ನ್ಯೂಸ್ 18. ಶಾಲೆಗಳಿಂದ ಫೀಸ್ ಹೇಗ್ ಕಟ್ಟಬೇಕು, ಪ್ಲೀಸ್ ಫೀಸ್ ಕಡಿಮೆ ಮಾಡಿ. ಕಳೆದೊಂದು ವಾರದಿಂದ ನಿರಂತರ ಜನಾಭಿಪ್ರಾಯ. ತಂದೆ ತಾಯಿ ಕೆಲಸನೇ ಇಲ್ಲ ಅಂತಂದ್ರೆ ಫೀಸ್ ಎಲ್ಲಿಂದ ಕೊಡ್ತಾರೆ? ಈಗ ನಾವು ಒಂದು ಕಂತು ಕಟ್ಟಿದ್ರೆ ಆಮೇಲೆ ಹೇಳ್ತಾರೆ 10 ದಿವಸ ತನಕ ಮತ್ತೆ ಪುನಃ ಕಾಲ್ ಬರುತ್ತೆ, ಇನ್ನೊಂದು ಕಟ್ಬಿಡಿ ಅಂತ ಹೇಳ್ಬಿಟ್ಟು. ಖಾಸಗಿ ಶಾಲೆ ಇರ್ಬೋದು, ಏಡೆಡ್ ಶಾಲೆ ಇರ್ಬೋದು, ಈ ರೀತಿಯಾಗಿ ಸುಲಿಗೆ ಈ ತರತಕ್ಕಂತ ಪರಿಸ್ಥಿತಿಯಲ್ಲಿ ಮಾಡೋದು ಉತ್ತಮ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ಸರಿ ನಾವು ಸರ ಕೂಡ ನಮ್ಮ ಫೀಸ್ಗೋಸ್ಕರನೇ ಅಡವಿಟ್ಟು ಕಟ್ಟಿದೀವಿ ಮೇಡಮ್. ನಾವು ಇಷ್ಟು ವರ್ಷ ಸುಲಿಗೆ ತೆಗ್ದಿದ್ದು ಸಾಕು ನಮ್ಗೆ. ಹೌದಾ, ಇದು ಒಂಥರ ಮಾನಸಿಕ ವೇದನೆ ಮೇಡಮ್. ಫೀಸ್ ಅವರಿಗೆ ಕೊಡಲಿಕ್ಕೆ ಅಷ್ಟು ಸಾಧ್ಯ ಇದ್ದಾರೆ, ಅವ್ರು ಪೂರ್ಣವಾಗಿ ಫೀಸ್ ಕೊಡಲಿ. ಯಾರಿಗೆ ಅನುಕೂಲ ಇಲ್ಲ ಕಂತಿನ ಮೂಲಕ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬಹುದು. ಎಲ್ಲರಿಗಿಂತ ಮೊದಲು ಪೋಷಕರ ತಜ್ಞರ ಅಭಿಪ್ರಾಯ ಸಂಗ್ರಹ. ಎಲ್ರಿಗೂ ಆದಾಯ ಕಡಿಮೆ ಆಗಿದೆ, ಕೂಲಿ ಕಾರ್ಮಿಕನೂ ಆಗಿದೆ, ದೊಡ್ಡವರಿಗಾದೆ, ಶ್ರೀಮಂತನಿಗೂ ಆಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಬೇಕು. ಶಾಲೆ ಶುರುವಾಗೋದಕ್ಕಿಂತ ಮೊದಲೇನೆ ಸ್ಪಷ್ಟತೆ ಇಲ್ಲದಿರುವಾಗಲೇ ಶುಲ್ಕ ಕೇಳುವಂತಹದ್ದು ಬಹಳ ತಪ್ಪು. ಪೋಷಕರು ಕಟ್ಟಬಹುದಾದಂತ ಒಂದು ಶುಲ್ಕವನ್ನ ಸರ್ಕಾರ ನಿಗದಿ ಮಾಡ್ತಕ್ಕಂಥದ್ದು ಸೂಕ್ತ. ಶುಲ್ಕವನ್ನ ಕಡಿಮೆ ಮಾಡೋದು ಉಚಿತ ಮತ್ತೆ ಅಗತ್ಯ. ಆ ಫೀಸು ಈ ಫೀಸು ಅಂತ ಈಗ ಕಣ್ಕಟ್ಟಿನ ಆಟ ಆಡೋದಕ್ಕೆ ಬರಬೇಡಿ ಪ್ಲೀಸ್. ಖಾಸಗಿ ಶಾಲೆಗಳೇ ದಯವಿಟ್ಟು ಫೀಸ್ ಕಡಿಮೆ ಮಾಡಿ. ಇದು ರಾಜ್ಯಾದ್ಯಂತ ಪೋಷಕರ ಆಗ್ರಹ. ನಾವು ಸಂಕಷ್ಟದಲ್ಲಿದ್ದೀವಿ, ನೀವು ಸಂಕಷ್ಟದಲ್ಲಿದ್ರ ಸರಿ, ಆದ್ರೆ ಎಲ್ಲಿಂದ ತುಂಬೋಣ? 1 ಲಕ್ಷ ರೂಪಾಯಿ ಫೀಸು ಅಂತಂದ್ರೆ 3 ತಿಂಗಳು 4 ತಿಂಗಳಿಂದ 1 ರೂಪಾಯಿ ಬಿಸ್ನೆಸ್ ಇಲ್ಲ, ಎಲ್ಲಿಂದ ತುಂಬೋಣ? ಇದು ಲಕ್ಷಾಂತರ ಪೋಷಕರ ಆಗ್ರಹ. ಸರ್ಕಾರ ಅರ್ಥ ಮಾಡ್ಕೊಳುತ್ತಾ? ರವಿಕುಮಾರ್ ಬಳ್ಳಾರಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ, ಮಾತನಾಡಿ. ಮೇಡಮ್ ನಮಸ್ಕಾರ. ಇಲ್ಲಿ ಆಗ್ತಿರೋದು ಏನಂತಂದ್ರೆ ಈ ಸ್ಕೂಲ್ಗಳಲ್ಲಿ ಡಿಸ್ಟೆನ್ಸ್ ಹಿಂಗ್ ಮೇಂಟೈನ್ ಮಾಡ್ತಾರೆ. ಅವರು ಫೀಸ್ ಕಟ್ಕೊತಾರೆ. ಆನ್ಲೈನ್ ಈಗ ಕ್ಲೋಸ್ ಆಯ್ತು, ಆನ್ಲೈನ್ ವ್ಯವಸ್ಥೆಗೆ. ಈಗ ಅವ್ರಿಗೆ ಎಜುಕೇಶನ್ ಕೊಡೋದಂಗೆ ಅವರು ಇದು ಒಂದು 8-10 ಬಿಲ್ಡಿಂಗ್ ಕಟ್ಕೊಂಡು ಅದ್ರಾಗೆ ಇದು ಎಜುಕೇಶನ್ ಕೊಡಕ್ಕಾಗುತ್ತಾ? ಗ್ರೌಂಡ್ ಇಲ್ಲ, ಯಾಕಂದ್ರೆ ಅವರು ಮೇಂಟೈನ್ ಮಾಡ್ತಾರೆ. ಅದ್ರ ಫೀಸ್ ಮಾತ್ರ ಕೇಳ್ಬಿಡ್ತಾರೆ. ಫೀಸ್ ಮಾತ್ರ ಕೇಳ್ತಾರೆ. ಅದಕ್ಕೆ ಗೌರ್ಮೆಂಟ್ ಶಾಲೆಗಳಲ್ಲೇ ಕೆಲವೊಂದು ಒಳ್ಳೊಳ್ಳೆ ಓದಿದಂತ ಡಬಲ್ ಡಿಗ್ರಿ ಮಾಡಿದಂತ ಪದವಿ ಇರ್ತಾರೆ. ಆಮೇಲೆ ಗ್ರೌಂಡ್ ಇದೆ ಕೆಲವೊಂದು ಶಾಲೆಗಳಿಗೆ, ಅಲ್ಲಿಗೇನೆ ಒತ್ತು ಕೊಟ್ಟು ಅಲ್ಲೇನೆ ಕಡಿಮೆ ಫೀಸ್ ಕೇಳಲ್ಲ, ಏನಿಲ್ಲ, ಅಲ್ಲಿಗೆ ಸೇರಿಸಿದ್ರೆ ಆಗಲ್ಲ ಪೋಷಕರಿಗೆ. ನಿಜ ರವಿಕುಮಾರ್ ಅವರ ಹೇಳಿ. ನಾವೆಲ್ಲ ಹಿಂದೆ ಓದಿರೋದಲ್ಲ, ನಾವು ಕನ್ನಡ ಶಾಲೆ ಮಾಧ್ಯಮಕ್ಕೆ ಓದಿದೀವಿ, ಡಿಗ್ರಿ ತಗೊಂಡಿದ್ದೇವೆ, ಡಿಗ್ರಿನ. ಇವರು ಇಂಥ ಟೈಮ್ ನಲ್ಲಿ ಫೀಸ್ ಕಟ್ರಿ ಅಂತ ಕೇಳ್ತಾರಲ್ಲ ಇವರು. ಇದೊಂಥರ ದಂಧೆ, ಇದು ವ್ಯಾಪಾರಿ ಸಂಸ್ಥೆ. ಇದು ಕಳೆದ 3 ದಶಕಗಳಿಂದ ಕರ್ನಾಟಕದ ಪ್ರಜ್ಞಾವಂತರು ಇದನ್ನ ಕೋಟಿ ಸರಿ ಹೇಳಿದ್ದಾರೆ, ನಿಮಗೆ ಹೇಳ್ತಾ ಇರುವಂತ ಮಾತನ್ನ. ಆದ್ರೆ ಸರ್ಕಾರಗಳಿಗೆ ಇದು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಬಹುಶಃ ಅವರ ದಾರಿಗೆ ಇದು ಎಲ್ಲೊಂದ್ ಕಡೆ ಮುಳ್ಳೇನೋ ಗೊತ್ತಿಲ್ಲ. ಥ್ಯಾಂಕ್ ಯು ರವಿಕುಮಾರ್ ಅವರೇ ಕಾಲ್ ಮಾಡಿದ್ದಕ್ಕೆ. ದಯಾನಂದ್ ಅಂತ ತುಮಕೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ದಯಾನಂದ್ ಅವರೇ, ಮಾತನಾಡಿ. ನಮಸ್ಕಾರ ಮೇಡಮ್ ಅವರೇ, ಹೇಳಿ. ನಮ್ಮ 2 ಹುಡುಗರು ಇದಾವೆ, ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾ ಇದೀವಿ. ಸರಿಯಾಗಿ ಪಾಠ ಹೇಳ್ಕೊಡ್ಲಾರ್ದಾರೆ ಹುಡುಗರ ಮಕ್ಳು ಪ್ರೈವೇಟ್ ಸ್ಕೂಲಿಗೆ ನೋಡಿ ನಮ್ಮ ಮಕ್ಳುಗಳ ಅಪ್ಪ ನಾವ್ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತವೆ. ನಾವು ಓದ್ಸಕ್ಕೆ ನಮ್ ಕೈಲಿ ಅಷ್ಟೊಂದು ಶಕ್ತಿ ಇಲ್ಲ, ಕೂಲಿ ಮಾಡಿ ನಾವು ದೊಡ್ಡ ಸ್ಕೂಲಿಗೆ ಕಳ್ಸಕ್ ಆಗೋದಿಲ್ಲ. ಅದಕ್ಕೆ ಗೌರ್ಮೆಂಟ್ ಸ್ಕೂಲಲ್ಲೇ ಒಳ್ಳೆ ಫೆಸಿಲಿಟಿ ಕೊಟ್ರೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತೀವಿ. ನಾವ್ ಎಷ್ಟ್ ಸತಿ ಹೇಳಿದ್ರು ಸರಿಯಾಗಿ ಈಗ ಅದೇನೋ ಇಂಗ್ಲಿಷ್ ಮೀಡಿಯಂ ಮಾಡಿದೀವಿ ಅಂತ ಹೇಳಿ ಗೌರ್ಮೆಂಟ್ ಸ್ಕೂಲಿಗೆ ಬಿಟ್ಟಿದಾರಲ್ಲ ಮೇಡಮ್ ಅವರೇ, ಅದು ಇಷ್ಟ್ರ ಮಟ್ಟಿಗೆ ಸರಿಯಾಗಿದೆ ಅಂತ ಒಂದು ಗೊತ್ತಿಲ್ಲ. ಮೇಡಮ್ ಅವ್ರಿಗೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಮೇಲಾಧಿಕಾರಿಗಳು ಕೇಳ್ಬೇಕು ಅಂತ ಹೇಳ್ತಾರೆ. ಯಾವ ವಿಚಾರದಲ್ಲೂ ಕೂಡ ಹೆಚ್ಚಿನ ಕ್ಲಾರಿಟಿ ಇರೋದಿಲ್ಲ ಅಂತ ಗೌರ್ಮೆಂಟ್ ಶಾಲೆಗಳಲ್ಲಿ ಆತರ ಪರಿಸ್ಥಿತಿ ಇದೆ ನಿಮ್ ಕಡೆ? ಆತರ ಇದೆ ಮೇಡಮ್ ಅವರೇ. ಥ್ಯಾಂಕ್ ಯು ದಯಾನಂದ್ ಅವರೇ ಕಾಲ್ ಮಾಡಿದ್ದಕ್ಕೆ. ಆಶಾ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಆಶಾ ಅವರೇ. ಆಶಾ
ಆಶಾ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹೇಳಿಮ್ಮ. ಹಾಕಿರೋದು ಮಗನ. ಆದ್ರೆ ಈ ವರ್ಷ ಫೀಸ್ ಕಟ್ಟೋದಕ್ಕೆ ನಮಗೂ ಆಗಲ್ಲ ಮೇಡಮ್. ಯಾಕಂದ್ರೆ ನಾವು ಗಾರ್ಮೆಂಟ್ಸ್ ಹೋಗ್ತಿದ್ದು, ಗಾರ್ಮೆಂಟ್ಸ್ ಗಳೆಲ್ಲ ಕ್ಲೋಸ್ ಆಗಿದೆ. ಈಗ ಒಬ್ರು ದುಡ್ಡು ಜೀವನ ಮಾಡೋದೇ ಕಷ್ಟ. ಈ ವರ್ಷ 9th ಮುಗಿಸಿ 10th ಹೋಗ್ಬೇಕು ಮಗ. ಆನ್ಲೈನ್ ಕ್ಲಾಸ್ ಅಂತ ಮಾಡ್ತಿದ್ದಾರೆ. ಆದ್ರೂ ಈಗ ನಾವು ಫೀಸ್ಗಳು ಫುಲ್ ಕಟ್ಲೇಬೇಕು ಅಂತಾರೆ. ಹೌದಾ? ಎಷ್ಟು ಫೀಸ್ ಕಟ್ತಾ ಇದ್ದಾರೆ ಮೇಡಮ್? ನಾವು 9th ಅಲ್ಲಿ ಇದ್ದಾಗ 54,000 ಕಟ್ತೀವಿ. ಈ ವರ್ಷ 10th ಗೆ 64,000 ಮಾಡಿದ್ದಾರೆ. ಪ್ರೈವೇಟ್ ಸ್ಕೂಲಾ? ಪ್ರೈವೇಟ್ ಸ್ಕೂಲ್ ಮೇಡಮ್. ನಮ್ದು ಬಂದು ಬೆಂಗಳೂರು ಉತ್ತರ. ಓಕೆ. ಈ ಕಡೆ ಬಂದು ದಯವಿಟ್ಟು ಯಾರಾದ್ರೂ ಅವರು ಸ್ಕೂಲ್ ಕಡೆ ಸರ್ವೆ ಮಾಡಿದ್ರೆ ನಮಗೂ ಪೇರೆಂಟ್ಸ್ ಹೆಲ್ಪ್ ಆಗ್ಬೋದು. ಈಗ ಕೇಳ್ತಾ ಇದಾರ ಫೀಸ್ ಕೊಡಿ ಅಂತ ಕೇಳ್ತಾ ಇದಾರ ಸ್ಕೂಲಿಂದ? ಒಂದ್ಸರಿ ಮೆಸೇಜ್ ಮಾಡಿದ್ರೆ ಮೇಡಮ್, ಹೋಗಿ ಬಂದಿದೀವಿ. ತಿರ್ಗಾ ಬಂದು ಕಟ್ಬೇಕು ಅಂತ ಹೇಳಿದ್ರು. ನಮ್ಮ ಹತ್ರ ಕಟ್ಟಕ್ ದುಡ್ಡಿಲ್ಲ, ನಾವು ಹೋಗಿಲ್ಲ. ಹಂಗಾಗಿ ನಮಗೂ ಈಗ ನಮ್ಮಂತಾರೆ ಎಲ್ರು ಇರೋದು. ಯಾಕೆಂದ್ರೆ ಈಗ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಕಬ್ಬಣ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ. ಈಗ ಅವ್ರಿಗೆ ಬರೋದು 10,000 ಸ್ಯಾಲರಿಲಿ ನಾವು ಜೀವನ ಮಾಡೋದೇ ಕಷ್ಟ ಆಗೈತೆ. ಅಂತದ್ರಲ್ಲಿ ನಾವ್ ಈ ಸ್ಕೂಲ್ ಫೀಸ್ 64,000 ಹೆಂಗ್ ಕಟ್ಟೋದು? ಖಂಡಿತವಾಗ್ಲು. ಈಗ 1 ವರ್ಷಕ್ಕೆ ಟಿ ಸಿ ತಗೊಂಡು ಬೇರೆ ಸ್ಕೂಲ್ಗಳಿಗೂ ಮಕ್ಕಳನ್ನ ಹಾಕಕ್ ಆಗಲ್ಲ. ಅದಕ್ಕೋಸ್ಕರ ಏನಾದ್ರು ಈಗ ನಮಗೂ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂದ್ರೆ ಸ್ವಲ್ಪ ಕಡಿಮೆ ತಗೊಂಡ್ರೆ ನಮಗೂ ಒಂದ್ ಅನುಕೂಲ ಆಗುತ್ತೆ. ನಮಗೂ 5 ತಿಂಗಳಿಂದ ಕೆಲ್ಸಗಳಿಲ್ಲ. ಹಂಗಾಗಿ ಜೀವನ ಮಾಡೋದ್ ಕಷ್ಟ. ದಯವಿಟ್ಟು ಇದೊಂದು ಎಲ್ರಿಗೂ, ಎಲ್ಲಾ ಪೇರೆಂಟ್ಸ್ ಹೆಲ್ಪ್ ಆಗುತ್ತೆ. ಇದೊಂದು ಅನುಕೂಲ ಮಾಡಿಸ್ಕೊಡಿ ಮೇಡಮ್. ಖಂಡಿತವಾಗ್ಲು. ಧನ್ಯವಾದಗಳು ಆಶಾ ಅವರೇ. ನಿಮ್ಮಂತವರ ಧ್ವನಿಗೆ ವೇದಿಕೆ ಆಗೋದೇನೆ ನಮ್ಮ ಸಾರ್ಥಕತೆ. ಅದಕ್ಕೋಸ್ಕರನೇ ನ್ಯೂಸ್ 18 ಕನ್ನಡ ಈ ವೇದಿಕೆಯನ್ನು ಒದಗಿಸಿದೆ. ಇನ್ನಷ್ಟು ಮಾತಾಡೋಣ. ನೀವು ಕೂಡ ಕರೆ ಮಾಡಬಹುದು ಚಿಕ್ಕ ವಿರಾಮದ ನಂತರ. ಕೊರೋನಾ ಕಾಲದಲ್ಲೂ ಸ್ಕೂಲ್ ಸುಲಿಗೆ. ಆಲ್ರೆಡಿ ಶಾಲೆಯಿಂದ ಮೆಸೇಜ್ ಕಳಿಸಿದ್ದಾರೆ ಒಂದು ಫೀಸ್ ಕಟ್ಟೋದಕ್ಕೆ. ಮೊದಲು ದನಿ ಎತ್ತಿದ್ದೆ ನ್ಯೂಸ್ 18. ಶಾಲೆಗಳಿಂದ ಫೀಸ್ ಹೇಗ್ ಕಟ್ಟಬೇಕು, ಪ್ಲೀಸ್ ಫೀಸ್ ಕಡಿಮೆ ಮಾಡಿ. ಕಳೆದೊಂದು ವಾರದಿಂದ ನಿರಂತರ ಜನಾಭಿಪ್ರಾಯ. ತಂದೆ ತಾಯಿ ಕೆಲಸನೇ ಇಲ್ಲ ಅಂತಂದ್ರೆ ಫೀಸ್ ಎಲ್ಲಿಂದ ಕೊಡ್ತಾರೆ? ಈಗ ನಾವು ಒಂದು ಕಂತು ಕಟ್ಟಿದ್ರೆ ಆಮೇಲೆ ಹೇಳ್ತಾರೆ 10 ದಿವಸ ತನಕ ಮತ್ತೆ ಪುನಃ ಕಾಲ್ ಬರುತ್ತೆ, ಇನ್ನೊಂದು ಕಟ್ಬಿಡಿ ಅಂತ ಹೇಳ್ಬಿಟ್ಟು. ಖಾಸಗಿ ಶಾಲೆ ಇರ್ಬೋದು, ಏಡೆಡ್ ಶಾಲೆ ಇರ್ಬೋದು, ಈ ರೀತಿಯಾಗಿ ಸುಲಿಗೆ ಈ ತರತಕ್ಕಂತ ಪರಿಸ್ಥಿತಿಯಲ್ಲಿ ಮಾಡೋದು ಉತ್ತಮ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ಸರಿ ನಾವು ಸರ ಕೂಡ ನಮ್ಮ ಫೀಸ್ಗೋಸ್ಕರನೇ ಅಡವಿಟ್ಟು ಕಟ್ಟಿದ್ದೀವಿ ಮೇಡಮ್. ನಾವು ಇಷ್ಟು ವರ್ಷ ಸುಲಿಗೆ ತೆಗ್ದಿದ್ದು ಸಾಕು ನಮ್ಗೆ. ಹೌದಾ? ಇದು ಒಂಥರ ಮಾನಸಿಕ ವೇದನೆ ಮೇಡಮ್. ಫೀಸ್ ಅವರಿಗೆ ಕೊಡಲಿಕ್ಕೆ ಅಷ್ಟು ಸಾಧ್ಯ ಇದ್ದಾರೆ, ಅವ್ರು ಪೂರ್ಣವಾಗಿ ಫೀಸ್ ಕೊಡಲಿ. ಯಾರಿಗೆ ಅನುಕೂಲ ಇಲ್ಲ, ಕಂತಿನ ಮೂಲಕ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬಹುದು. ಎಲ್ಲರಿಗಿಂತ ಮೊದಲು ಪೋಷಕರ, ತಜ್ಞರ ಅಭಿಪ್ರಾಯ ಸಂಗ್ರಹ. ಎಲ್ರಿಗೂ ಆದಾಯ ಕಡಿಮೆ ಆಗಿದೆ, ಕೂಲಿ ಕಾರ್ಮಿಕನೂ ಆಗಿದೆ, ದೊಡ್ಡವರಿಗಾದೆ, ಶ್ರೀಮಂತನಿಗೂ ಆಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಬೇಕು. ಶಾಲೆ ಶುರುವಾಗೋದಕ್ಕಿಂತ ಮೊದಲೇನೆ ಸ್ಪಷ್ಟತೆ ಇಲ್ಲದಿರುವಾಗಲೇ ಶುಲ್ಕ ಕೇಳುವಂತಹದ್ದು ಬಹಳ ತಪ್ಪು. ಪೋಷಕರು ಕಟ್ಟಬಹುದಾದಂತ ಒಂದು ಶುಲ್ಕವನ್ನ ಸರ್ಕಾರ ನಿಗದಿ ಮಾಡ್ತಕ್ಕಂಥದ್ದು ಸೂಕ್ತ. ಶುಲ್ಕವನ್ನ ಕಡಿಮೆ ಮಾಡೋದು ಉಚಿತ ಮತ್ತೆ ಅಗತ್ಯ. ಪ್ಲೀಸ್ ಫೀಸ್ ಕಡಿಮೆ ಮಾಡಿ. ಪೋಷಕರ ಆಗ್ರಹ. ನ್ಯೂಸ್ 18 ವೇದಿಕೆ. ಶುಲ್ಕಕ್ಕೆ ಕಡಿವಾಣ ಹಾಕಲೇಬೇಕು. ಬೆಂಗಳೂರಿನಿಂದ ಮಹೇಂದ್ರ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ಮಾತನಾಡಿ ಮೇಡಮ್. ಈಗ ಈ ಖಾಸಗಿ ಶಾಲೆಗಳ ಶುಲ್ಕ ಅದು ಇದು ಅಂತ ಇದ್ ಮಾಡ್ತಾ ಇದೀರಲ್ಲ, ಸರ್ಕಾರ ಎಷ್ಟು ಮಾಡ್ಬೋದು ಅಂದ್ರೆ ಯಾವುದು ಸರ್ಕಾರ ಮಾಡದೇ ಇರಕ್ಕೆ ಏನು ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಆದ್ರೆ ಸರ್ಕಾರಗಳು ಏನು ಮಾಡದೆ ಇಷ್ಟು ನಮ್ಗೆ ಸ್ವಾತಂತ್ರ್ಯ ಬಂದ್ 70 ವರ್ಷ ಆಯ್ತು, ಅದು ಸಾಧನೆ ಇದು ಸಾಧನೆ ಅಂತ ಹೇಳ್ಕೊಂಡು ರಾಜಕೀಯ ವ್ಯಕ್ತಿಗಳು ತಮ್ಮ ಮಕ್ಕಳನ್ನೆಲ್ಲ ಒಳ್ಳೊಳ್ಳೆ ಏನು ಮಲ್ಟಿ ನ್ಯಾಷನಲ್ ಸ್ಕೂಲ್ಗಳಲ್ಲಿ, ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಸೇರ್ಸ್ಕೊಂಡು ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಎಷ್ಟು ಇದ್ ಮಾಡ್ತಾ ಇದಾರೆ ಅಂದ್ರೆ ಜನಗಳು ಮೋಸ. ಆದ್ರೂ ಇಷ್ಟು ವರ್ಷ ಆದ್ರೂ ಎಚ್ಚೆತ್ಕೊಳ್ಳಕ್ ಸರ್ಕಾರಗಳ ಕೈಲಿ ಆಗ್ತಾ ಇಲ್ವಾ? ಆಗ್ತಾ ಇಲ್ಲ. ಅದೇ ಮೂಲಭೂತವಾದ ಪ್ರಶ್ನೆ ಅದೇನೆ. ಅವ್ರಿಗೆ ಬೇಕಾಗಿಲ್ಲ ಅದು ಅಂತ ಅಷ್ಟೇ, ನಾಟಕ ಅದು ಅಂತ. ಅಲ್ಲಿಂದ ಓಟು ಬರಲ್ಲ, ದುಡ್ಡು ಬರಲ್ಲ, ಯಾಕೆ ಬೇಕು ಅನ್ನೋ ಧೋರಣೆ ಇರಬೇಕು ಅಂತ ಮೋಸ್ಟ್ಲಿ. ನೀವು ಹೇಳಿದ 100% ಸತ್ಯ. ಥ್ಯಾಂಕ್ ಯು ಮಹೇಂದ್ರ ಅವರೇ ಕಾಲ್ ಮಾಡಿದ್ದಕ್ಕೆ. ತುಮಕೂರಿನಿಂದ ಮೈಲಾರಪ್ಪ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮೈಲಾರಪ್ಪ ಅವರೇ, ಮಾತನಾಡಿ. ನಮಸ್ಕಾರ ಮೇಡಮ್. ಹೇಳಿ ಸರ್. ಮೇಡಮ್, ಇವಾಗ ನೀವು ಇಷ್ಟೆಲ್ಲ ಟಿವಿ ಚಾನಲ್ಸ್ ತುಂಬಾ ಇವಾಗ ಮುಂದುವರೆದಿದೆ, ನಿಮ್ ಚಾನಲ್ ಚೆನ್ನಾಗಿ ನಡೀತಾ ಇದೆ. ನನ್ನ ಕ್ವಶನ್ ಏನಂದ್ರೆ ಮೇಡಮ್, ನೀವು ಎಷ್ಟೆಲ್ಲ ಏನೆಲ್ಲ ದೇಶದಲ್ಲಿ ಆಗೋದನ್ನೆಲ್ಲ ತೋರಿಸಿರಲ್ಲ, ಜಸ್ಟ್ ಮೇಡಮ್ 3 ಕ್ವಶನ್ ಇಟ್ಕೋಬೇಕು ಮೇಡಮ್. ಒಂದು ಎಜುಕೇಶನ್, ಒಂದು ಹಾಸ್ಪಿಟಲ್, ಒಂದು ಸಾರಿಗೆ. ಈ 3 ಕೊಟ್ರೆ ಜನಕ್ಕೆ ರಾಜಕೀಯದವರು ಏನು ಕೊಡ್ಬೇಕಾಗಿಲ್ಲ. ಇವಾಗ ಏನ್ ಪ್ರೈವೇಟ್ ಸ್ಕೂಲ್ ಅಂತ ಇದಾವೆ,
ಎಲ್ಲಾ ಪ್ರೈವೇಟ್ ಸ್ಕೂಲ್ ಎಲ್ಲಾ ರಾಜಕಾರಣಿ ಹೆಸರಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅತ್ತೆ ಅವರ ಹೆಸರಲ್ಲಿ ನಡೀತಾ ಇದೆ. ನಿಜ. ಅವ್ರು ಯಾಕೆ ಗೌರ್ಮೆಂಟ್ ಸ್ಕೂಲ್ನ ಮುಂದುವರಿಯಕ್ ಹೋಗಲ್ಲ, ಮುಂದುವರಿಯಕ್ ಬಿಡಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಷ್ಟೇ. ನೀವು ಕ್ವಶನ್ ಮಾಡ್ಬೇಕಾಗಿರೋದು ಮೇಡಮ್, ಜಸ್ಟ್ ನೀವು ಯಾವ ಸ್ಕೂಲ್ ಪ್ರೈವೇಟ್ ಸ್ಕೂಲ್ಗೆ ಟಾರ್ಗೆಟ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಜಸ್ಟ್ ಮಕ್ಕಳಿಗೆ ಏನ್ ಎಜುಕೇಶನ್ ಕೊಡ್ಬೇಕು ಅದು ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲ್ ಕೊಟ್ರೆ ಯಾರು ಪ್ರೈವೇಟ್ ಸ್ಕೂಲ್ ಹೋಗಕ್ಕೆ ಇಷ್ಟಪಡಲ್ಲ. ಗೌರ್ಮೆಂಟ್ ಸ್ಕೂಲ್ಗೆ ಇವಾಗ ನಾವೊಂದು ಯಾವ್ದೋ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿ ಹೋಗ್ಬಿಟ್ಟು ಸಮಾಜ ಸೇವೆ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ನಮ್ಮನ್ನ ನಾವು ಕೇಳ್ತೀವಿ, ಅವ್ರು ದುಡ್ಡು ಕೊಡಿ ಗೌರ್ಮೆಂಟ್ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟೆಲ್ಲ ಕೇಳ್ತಾರೆ, ಆಗ್ತಾ ಇದೆ. ಈ ತರ ಆಗ್ತದೆ ಮೇಡಮ್. ಇದಕ್ಕೆ ಕ್ವಶನ್ಗೆ ನಾವು ಆನ್ಸರ್ ಎಲ್ರಿಗೂ ಗೊತ್ತಿದೆ, ಎಲ್ಲಾ ರಾಜಕಾರಣಿಗಳಿದೆ ಅಂತ. ಯಾರು ಯಾವುದೇ ಟಿವಿ ಚಾನಲ್ ಆಗ್ಬೋದು, ಯಾವುದೇ ಫೇಸ್ಬುಕ್ ಆಗ್ಬೋದು, ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರಿಗೂ ಗೊತ್ತಿದೆ ಗೌರ್ಮೆಂಟ್ ಸ್ಕೂಲ್ ಹಾಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ರಾಜಕೀಯದವರು ಯಾವುದೇ ವ್ಯಕ್ತಿಗಳು ಅಸೆಂಬ್ಲಿಯಲ್ಲಿ ಯಾರು ಮಾತಾಡಕ್ ಇಷ್ಟಪಡಲ್ಲ. ಬರ್ತಾ ಇದಾರೆ ಮೇಡಮ್ ಯಾರಾದ್ರು? ರೈಟ್. ಇಲ್ಲ ಇಲ್ಲ, ಇದೆಲ್ಲ ಹಿಪಾಕ್ರಸಿ ಎಲ್ಲರಿಗೂ ಗೊತ್ತು, ನಮಗೂ ಗೊತ್ತಿದೆ, ನಿಮ್ಗೂ ಇದು ಯಾರಿಗಾರು ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ಆದ್ರೆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಅಂತ, ಎಲ್ಲರೂ ಬೆಕ್ಕುಗಳೇ ಆಗ್ತಾ ಇದಾರೆ, ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಅಂತ. ಬಟ್ ನೀವು ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ಸಂದರ್ಭ. ಧನ್ಯವಾದಗಳು ಮೈಲಾರಪ್ಪ ಅವರೇ, ಕಾಲ್ ಮಾಡಿದ್ದಕ್ಕೆ. ಅತ್ಯಂತ ಸೂಕ್ತವಾದಂತ ವಿಚಾರ ಹೇಳಿದಿರಿ. ಖಂಡಿತವಾಗ್ಲೂ ನ್ಯೂಸ್ 18 ಕನ್ನಡ ಇದಕ್ಕೊಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಧ್ವನಿಗೆ ನಾವು ವೇದಿಕೆಯನ್ನು ಒದಗಿಸಿಕೊಡ್ತೀವಿ, ನಿಮ್ಮ ಧ್ವನಿಯನ್ನ ನಾವು ಸರ್ಕಾರಕ್ಕೆ ತಲುಪಿಸ್ತೀವಿ. ಈಗಲ್ದಿದ್ರೆ ಇನ್ಯಾವಾಗ ಮಾತನಾಡಬೇಕು? ಮಾತನಾಡೋಣ ಚಿಕ್ಕ ವಿರಾಮದ ನಂತರ. ಕೊರೋನಾ ಕಾಲದಲ್ಲೂ ಸ್ಕೂಲ್ ಸುಲಿಗೆ. ಆಲ್ರೆಡಿ ಶಾಲೆಯಿಂದ ಮೆಸೇಜ್ ಕಳಿಸಿದ್ದಾರೆ ಒಂದು ಫೀಸ್ ಕಟ್ಟೋದಕ್ಕೆ. ಮೊದಲು ದನಿ ಎತ್ತಿದ್ದೆ ನ್ಯೂಸ್ 18. ಶಾಲೆಗಳಿಂದ ಫೀಸ್ ಹೇಗ್ ಕಟ್ಟಬೇಕು, ಪ್ಲೀಸ್ ಫೀಸ್ ಕಡಿಮೆ ಮಾಡಿ. ಕಳೆದೊಂದು ವಾರದಿಂದ ನಿರಂತರ ಜನಾಭಿಪ್ರಾಯ. ತಂದೆ ತಾಯಿ ಕೆಲಸನೇ ಇಲ್ಲ ಅಂತಂದ್ರೆ ಫೀಸ್ ಎಲ್ಲಿಂದ ಕೊಡ್ತಾರೆ? ಈಗ ನಾವು ಒಂದು ಕಂತು ಕಟ್ಟಿದ್ರೆ ಆಮೇಲೆ ಹೇಳ್ತಾರೆ 10 ದಿವಸ ಕಳೆದು ಮತ್ತೆ ಪುನಃ ಕಾಲ್ ಬರುತ್ತೆ, ಇನ್ನೊಂದು ಕಟ್ಬಿಡಿ ಅಂತ ಹೇಳ್ಬಿಟ್ಟು. ಖಾಸಗಿ ಶಾಲೆ ಇರ್ಬೋದು, ಏಡೆಡ್ ಶಾಲೆ ಇರ್ಬೋದು, ಈ ರೀತಿಯಾಗಿ ಸುಲಿಗೆ ಈ ತರತಕ್ಕಂತ ಪರಿಸ್ಥಿತಿಯಲ್ಲಿ ಮಾಡೋದು ಉತ್ತಮ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ಸರಿ ನಾವು ಸರ ಕೂಡ ನಮ್ಮ ಫೀಸ್ಗೋಸ್ಕರನೇ ಅಡವಿಟ್ಟು ಕಟ್ಟಿದ್ದೀವಿ ಮೇಡಮ್. ನಾವು ಇಷ್ಟು ವರ್ಷ ಸುಲಿಗೆ ತೆಗ್ದಿದ್ದು ಸಾಕು ನಮ್ಗೆ. ಹೌದಾ, ಇದು ಒಂಥರ ಮಾನಸಿಕ ವೇದನೆ ಮೇಡಮ್. ಫೀಸ್ ಅವರಿಗೆ ಕೊಡಲಿಕ್ಕೆ ಅಷ್ಟು ಸಾಧ್ಯ ಇದ್ದಾರೆ, ಅವ್ರು ಪೂರ್ಣವಾಗಿ ಫೀಸ್ ಕೊಡಲಿ. ಯಾರಿಗೆ ಅನುಕೂಲ ಇಲ್ಲ, ಕಂತಿನ ಮೂಲಕ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬಹುದು. ಎಲ್ಲರಿಗಿಂತ ಮೊದಲು ಪೋಷಕರ ತಜ್ಞರ ಅಭಿಪ್ರಾಯ ಸಂಗ್ರಹ. ಎಲ್ರಿಗೂ ಆದಾಯ ಕಡಿಮೆ ಆಗಿದೆ, ಕೂಲಿ ಕಾರ್ಮಿಕನೂ ಆಗಿದೆ, ದೊಡ್ಡವನಿಗಾಗಿದೆ, ಶ್ರೀಮಂತನಿಗೂ ಆಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಬೇಕು. ಶಾಲೆ ಶುರುವಾಗೋದಕ್ಕಿಂತ ಮೊದಲೇನೆ ಸ್ಪಷ್ಟತೆ ಇಲ್ಲದಿರುವಾಗಲೇ ಶುಲ್ಕ ಕೇಳುವಂತಹದ್ದು ಬಹಳ ತಪ್ಪು. ಪೋಷಕರು ಕಟ್ಟಬಹುದಾದಂತ ಒಂದು ಶುಲ್ಕವನ್ನ ಸರ್ಕಾರ ನಿಗದಿ ಮಾಡ್ತಕ್ಕಂಥದ್ದು ಸೂಕ್ತ. ಶುಲ್ಕವನ್ನ ಕಡಿಮೆ ಮಾಡೋದು ಉಚಿತ ಮತ್ತೆ ಅಗತ್ಯ. ಪ್ಲೀಸ್ ಫೀಸ್ ಕಡಿಮೆ ಮಾಡಿ.